ಹಲೋ ಚಾಂಪಿಯನ್ಸ್. ಈ ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡಿದ್ದೇನೆ. ಸೊ ಎಕ್ಸಾಮ್ ಪ್ರಿಪೇರ್ ಆಗಿರಿ, ಏನು ತಲೆ ಕೆಡಿಸ್ಕೋಬೇಡ್ರಿ. ಬಟ್ ತಲೆ ಕೆಡಿಸ್ಕೋಬೇಡ್ರಿ, ಸಾಲ್ವ್ ಮಾಡಿಸ್ತೀನಿ. ಆದರೆ ಬಿಫೋರ್ ಸಾಲ್ವಿಂಗ್ ಮಾಡಲ್ ಕ್ವಶನ್ ಪೇಪರ್ದು 4 ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರಿ ಅಂದರೆ ಲಕ್ಕೀಲಿ ಪ್ರತಿ ಮಾಡಲ್ ಕ್ವಶನ್ ಪೇಪರಲ್ಲೂ ನಿಮಗೆ ಇಮೇಜಸ್ ಕೊಟ್ಟಿದ್ದಾರೆ. ಸೊ ಇಮೇಜಸ್ ಕೊಟ್ಟಿರೋದ್ರಿಂದ ಇಟ್ ಈಸ್ ಕ್ವೈಟ್ ಈಸಿ. ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ನಿಮಗೆ ಇಮೇಜೇ ಕೊಟ್ಟಿಲ್ಲ, ಜಸ್ಟ್ ಇಲ್ಲೇನಿದೆ ಟೆಕ್ಸ್ಟ್ ಅಷ್ಟೇ ಕೊಟ್ಟಿದ್ದಾರೆ, ಲೈಟ್ ಹೌಸ್ ಇದೆ ಅಂತೆಲ್ಲ ಕೊಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಹೌ ಡಿಫಿಕಲ್ಟ್ ಇಟ್ ವುಡ್ ಹ್ಯಾವ್ ಬೀನ್. ಕೊಡಬಾರ್ದು ಅಂತೇನಿಲ್ಲ, ಬರೀ ಒಂದು ಟೆಕ್ಸ್ಟ್ ಪ್ರಾಬ್ಲಮ್ ಕೊಟ್ಟು ನೀವೇ ಇಮೇಜ್ ಹಾಕಿ ಡ್ರಾ ಮಾಡಿರಿ ಅಂತಲೂ ಕೇಳ್ಬೋದು. ಬಟ್ ಈ ಪ್ರಾಬ್ಲಮ್ಗಾಗಲ್ಲ, ಈ ಪ್ರಾಬ್ಲಮ್ಗೆ ಕೇಳ್ಬೋದು, ಯಾಕಂದರೆ ಕೇಳಿದ್ದಾರೆ. ಇದು ಆಗಲ್ಲ, ಸೊ ಇದಕ್ಕೂ ಕೇಳ್ಬೋದು, ಯಾಕಂದರೆ ಹಿಂದೆನೂ ಕೇಳಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಲಿ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ ಆ್ಯಂಡ್ ಕರೆಕ್ಟಾಗಿ ಇಮೇಜ್ ಹಾಕೋದು. ಸೊ ನೀವು ಕರೆಕ್ಟಾಗಿ ಇಮೇಜ್ ಹಾಕಿದ್ರಿ ಅಥವಾ ಇಮೇಜ್ ಕೊಟ್ಟಿದ್ರು ಅಂದರೆ ಅರ್ಧ ಕೆಲಸ ಮುಗ್ದಂಗೆ. ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಆರಾಮು. ಇಟ್ ಈಸ್ ವೆರಿ ಈಸಿ. ಹೇಳ್ತಿದ್ದೀನಲ್ಲ, ಇಮೇಜ್ ಕೊಟ್ಟರು ಅಂದರೆ ಅದರಷ್ಟು ಈಸಿ ಇನ್ನೊಂದಿಲ್ಲ. ದ ರಿಮೈನಿಂಗ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಇದನ್ನು ಅರ್ಥ ಮಾಡ್ಕೊಳೋದು. ಓಕೆ, ಫೈಂಡ್ ದ ಹೈಟ್, ಏನೇನು ಕೇಳಿದ್ದಾರೆ ಅದನ್ನು ಕ್ಲೀನಾಗಿ ಓದ್ರಿ. ಕ್ಲೀನಾಗಿ ಎಲ್ಲಾದರೂ ಅಂಡರ್ಲೈನ್ ಮಾಡ್ಕೊಳ್ರಿ. ಯಾಕಂದರೆ ಕೆಲವೊಬ್ಬರು ಇಲ್ಲಿ ಕೇಳಿರೋದು 1, 2, 3 ಕೇಳಿದ್ದಾರೆ. ಕೆಲವೊಂದು ಕಡೆ ಕ್ವಶನ್ಸಲ್ಲಿ 4 ಕೇಳಿದ್ದಾರೆ. ಸೊ ಯಾವುದೋ 1, 2 ಫೈಂಡ್ ಮಾಡಿ ಇನ್ನೊಂದು 2 ಬಿಡ್ತೀರಾ ಅಥವಾ ಇನ್ನೊಂದು ಬಿಟ್ಬಿಡ್ತೀರಾ. ಸೊ ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಏನೇನು ಕೇಳಿದ್ದಾರೆ ಕರೆಕ್ಟಾಗಿ ಎಲ್ಲಾದರೂ ಅಂಡರ್ಲೈನ್ ಮಾಡ್ಕೊಂಡು, ಓಕೆ ಎಲ್ಲ ಮಾಡಿದ್ದೀನಾ, ಎಲ್ಲ ಫೈಂಡ್ ಮಾಡಿದ್ದೀನಾ, ಅವ್ರೇನು ಕೇಳಿದ್ದಾರೆ ಚೆಕ್ ಮಾಡಿರಿ. ಟೈಮ್ ಇರಲ್ಲ ಅಂತೆಲ್ಲ ಇರುತ್ತೆ, ಚೆಕ್ ಮಾಡಿರಿ. ಓಕೆ, ಸೊ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಹೇಳ್ತೀನಿ ಓಕೆ ಎಲ್ಲೆಲ್ಲಿ ಯಾವ ಥರ ಏನೇನು ಮಾಡಬೇಕು. ಈಸಿ ಹೇಳ್ತೇನೆ, ಇಟ್ ಇಸ್ ಲಿಟ್ರಲಿ ಈಸಿ. ಇಟ್ಸ್ ಓನ್ಲಿ ಕ್ವಶನ್ ನಿಮ್ಗೆ ಅರ್ಥ ಆಯಿತು, ಇಮೇಜಲ್ಲಿ ಕೆಲವೊಂದು ಬರ್ಕೊಂಡ್ರಿ ಅಂದರೆ ಮುಗೀತು. ಇನ್ನೇನು ಬರೀ ನಿಮಗೆ 30, 60 ಕೊಟ್ಟಿರ್ತಾರೆ, ಯಾವುದೋ ಒಂದರಲ್ಲೇನೋ 45, ಒಂದರಲ್ಲಷ್ಟೇ 45 ಕೊಟ್ಟಿದ್ದಾರೆ, ಇಲ್ಲಾಂದರೆ 30, 60ಲೇ ಕೆಲಸ ಮುಗೀತು. ಓಕೆ, ಏನಿದೆ ಲೈಟ್ ಹೌಸ್ AB. ಸೊ AB ಏನೇನು ಕೊಟ್ಟಿದ್ದಾರೆ ಫಸ್ಟ್ ಒಂದು ಕಡೆ ಎಲ್ಲಾದರೂ ಬರ್ಕೊಂಬಿಡ್ರಿ. ಓಕೆ, ಸೊ ವಾಟ್ ಈಸ್ AB? ಇಟ್ ಈಸ್ ಎ ಲೈಟ್ ಹೌಸ್. ಯಾಕಂದರೆ ಪ್ರತಿ ಸಲ ಓಕೆ ಇದು ಲೈಟ್ ಹೌಸೋ, ಇದು ಟವರೋ, ಇದು ಬಿಲ್ಡಿಂಗೋ ಏನು, ದಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ಪ್ರತಿ ಸಲ ಕ್ವಶನ್ಗೆ ಓದೋದು, ಮತ್ತು ಇಲ್ಲಿ ಇಮೇಜ್ ನೋಡೋದು, ಮತ್ತು ಇನ್ನೊಂದು ಸಲ ಟವರ್ ಯಾವುದು AB, ಮತ್ತು ಇನ್ನೊಂದು ಕಡೆಗೆಲ್ಲೋ ಆ್ಯಂಗಲ್ ಆಫ್ ಡಿಪ್ರೆಷನ್ ಟವರಿಂದ ಅಥವಾ ಫೂಟಿಂದ. ಸೊ ತಲೆನೋವು. ಎಲ್ಲಾದರೂ ಏನು ಕೊಟ್ಟಿರ್ತಾರೆ ಫಸ್ಟ್ ಬರ್ಕೊಂಬಿಡ್ರಿ. ಓಕೆ, ಆಫ್ ಹೈಟ್ 10√3 ಇದೆ. ವರ್ಟಿಕಾನ್ ಏನೋ ಸೀಶೋರ್. ಓಕೆ, ಟವರ್ CE. ಸೊ ವಾಟ್ ಈಸ್ CE? ದಿಸ್ ಈಸ್ ಟವರ್. ನೀವು ನೆಕ್ಸ್ಟ್ ಕ್ವಶನಿಂದ ಓಕೆ ಲೈಟ್ ಹೌಸಿಂದ ಟವರು, ಇಲ್ಲಿಂದ ಅಲ್ಲಿ ಈಸಿ ಆಗ್ಬಿಡುತ್ತೆ. ಓಕೆ, ಆರ್ ಸ್ಟ್ಯಾಂಡಿಂಗ್ 30 ಮೀಟರ್ ಆ್ಯಂಡ್ 10 ಮೀಟರ್ ಅವೇ ಫ್ರಮ್ ದ ಎ ಟವರ್ CE ಆ್ಯಂಡ್ ಎ ಶಿಪ್ F. ಸೊ F ಇಸ್ ಶಿಪ್. ಓಕೆ, ಆರ್ ಸ್ಟ್ಯಾಂಡಿಂಗ್ 30 ಮೀಟರ್ ಆ್ಯಂಡ್ 10 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಲೈಟ್ ಹೌಸ್. ಸೊ ಲೈಟ್ ಹೌಸ್ ನೋಡ್ರಿ, ಇಲ್ಲಿ ಇದು ಲೈಟ್ ಹೌಸ್ ಅಂತ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಲೈಟ್ ಹೌಸ್ ದೊಡ್ಡದಿರುತ್ತೆ, ಇದೇನು ಟವರ್ ದೊಡ್ಡದಿದೆ, ಅದಕ್ಕೆ ಬೇಡ. ಸೊ ಲೈಟ್ ಹೌಸಿಂದ ಒಂದು ಶಿಪ್ ಏನಿದೆ 10 ಮೀಟರ್ ಇದೆ, ಟವರ್ ಎಷ್ಟು ದೂರ ಇದೆ 30 ಮೀಟರ್ ಇದೆ ಲೈಟ್ ಹೌಸಿಂದ. ಓಕೆ, ದ ಆ್ಯಂಗಲ್ ಆಫ್ ಎಲಿವೇಷನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಟಾಪ್ ಆಫ್ ದ ಲೈಟ್ ಹೌಸ್. ಸೊ ಇದು ಕೊಟ್ಟಿರೋ 30 ಡಿಗ್ರಿ. ಓಕೆ, ಫೈಂಡ್ ದ ಹೈಟ್ ಆಫ್ ದ ಟವರ್. ಫೈಂಡ್ ಮಾಡಬೇಕು. ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಟಾಪ್ ಆಫ್ ದ ಟವರ್. ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಟಾಪ್ ಆಫ್ ದ ಟವರ್. ಓಕೆ, AE, ಅದು AE ಅಂತಲೂ ಕೊಟ್ಟಿದ್ದಾರೆ, ಇನ್ನೂ ಈಸಿನೇ. ಆಲ್ಸೋ ಫೈಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಫಾರ್ಮ್ಡ್ ಫ್ರಮ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಶಿಪ್. ಈ ಡಿಪ್ರೆಷನ್ ಫೈಂಡ್ ಮಾಡಬೇಕು. ಆ್ಯಂಗಲ್ ಆಫ್ ಡಿಪ್ರೆಷನ್ನು ಆ್ಯಕ್ಚುಲಿ ಇಲ್ಲಿಂದ ಇದೆ ಆ್ಯಂಗಲ್ಲು, ಬಟ್ ಇದನ್ನು ಸಾರಿ ನೋಡಿರಿ, ಅಗೇನ್ ದಿಸ್ ಇಸ್ ಅ ಮಿಸ್ಟೇಕ್. ಸೊ ಇಟ್ ಈಸ್ ನಾಟ್ ಫ್ರಮ್ ದ ಟವರ್. ಆಲ್ಸೋ ಫೈಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದ ಟಾಪ್ ಆಫ್ ದ ಲೈಟ್ ಹೌಸ್. ದಿಸ್ ಇಸ್ ದ ಲೈಟ್ ಹೌಸ್ ಟು ದ ಶಿಪ್. ಸೊ ಈ ಆ್ಯಂಗಲ್ ಫೈಂಡ್ ಮಾಡಬೇಕು, ಇದು ಆರ್ ದಿಸ್, ಎರಡು ಒಂದೇ. ಓಕೆ, ಸೊ ಒಂದೊಂದೇ ಫೈಂಡ್ ಮಾಡ್ಕೊಂಡು ಹೋಗೋಣ. ಈಗ ABF ಟ್ರಯಾಂಗಲ್ ABF
ಯಾವುದು ಈ ಸಿಂಪಲ್ ಅದು ತೊಗೊಳ್ರಿ. ಟ್ರಯಾಂಗಲ್ ABF ನೀವು ಯಾವ್ದು ತೊಗೊಂಡು ಮಾಡಿದ್ರು ಒಂದು ವ್ಯಾಲ್ಯೂ ಕಾಮನ್ ಇತ್ತು ಅಂದರೆ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ, ಯಾವ್ದು ಬೇಕಾದ್ರೂ ತೊಗೊಂಡು ಸಾಲ್ವ್ ಮಾಡ್ಬೋದು. ಸೊ ABF ಅಲ್ಲಿ ಏನು ಫೈಂಡ್ ಮಾಡಬೇಕು, ಈ ಆ್ಯಂಗಲ್ ಫೈಂಡ್ ಮಾಡಬೇಕು. ಡೈರೆಕ್ಟಾಗಿ ಆ್ಯಂಗಲೇ ಹೊಡಿಯೋದಾ, ಫೈನ್, ನಿಮ್ಮಿಷ್ಟ. ಸೊ ಆಲ್ಸೋ ಫೈಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್. ಸೊ ಆ್ಯಂಗಲ್ ಈಗ ನನಗೆ ಅಪೋಸಿಟ್ ಗೊತ್ತು, ಅಡ್ಜಸೆಂಟ್ ಗೊತ್ತು, ಈ ಆ್ಯಂಗಲ್ ಇಲ್ಲ. ಸೊ ಈ ಆ್ಯಂಗಲ್ F ಆಪೋಸಿಟ್ ಗೊತ್ತು, ಅಡ್ಜಸೆಂಟ್ ಗೊತ್ತು, ಹೈಪೋಟೆನಸ್ ಏನೂ ಯೂಸ್ ಇಲ್ಲ, ಬೇಕಿಲ್ಲ. ಸೊ ಅಲ್ಲಿ ಡಿಸ್ಟೆನ್ಸ್ ಕೇಳ್ತಿಲ್ಲ, ಬರೀ ಆ್ಯಂಗಲ್ ಆಫ್ ಡಿಪ್ರೆಷನ್ ಕೇಳ್ತಿದ್ದಾರೆ. ಸೊ ಟ್ಯಾನ್ ತೀಟಾ, ಸೊ ದಿಸ್ ಇಸ್ ತೀಟಾ. ಸೊ ಇದನ್ನು ತೀಟಾ ಅಂತ ತೊಗೊತೀನಿ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ 10√3 ಅಡ್ಜಸೆಂಟ್ 10. ಸೊ ಏನಾಯಿತು, 10 ಕ್ಯಾನ್ಸಲ್ ಆಯಿತು. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು √3. ಸೊ ತೀಟಾ ವ್ಯಾಲ್ಯೂ ಏನಾಗುತ್ತೆ, 60 ಡಿಗ್ರಿ. ಎಷ್ಟು ಈಸಿ. ಆಲ್ಸೋ ಫೈಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್. ವಾಟ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್, 60 ಡಿಗ್ರಿ. ಮುಗೀತು. ಫ್ರಮ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಶಿಪ್. ಸೊ ಇದು 60 ಡಿಗ್ರಿ ಆದರೆ ಆ್ಯಂಗಲ್ ಆಫ್ ಡಿಪ್ರೆಷನ್, ಆ್ಯಕ್ಚುಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಇದು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಲ್ಲ, ಇದು ಆ್ಯಂಗಲ್ ಆಫ್ ಡಿಪ್ರೆಷನ್. ಇದು 60 ಬಿಕಾಸ್ ತೀಟಾ ಇಸ್ 60 ಡಿಗ್ರಿ. ಸಿಂಪಲ್. ಓಕೆ, ನೆಕ್ಸ್ಟು ಫೈಂಡ್ ದ ಹೈಟ್ ಆಫ್ ದ ಟವರ್. ಹೈಟ್ ಆಫ್ ದ ಟವರ್ ಫೈಂಡ್ ಮಾಡಬೇಕು. ವಿ ಆಲ್ರೆಡಿ ನೋ ದಿಸ್ ಇಸ್ 10√3. ಸೊ ದಿಸ್ ಇಸ್ ಆಲ್ಸೋ 10√3, ಅಷ್ಟೇ ಗೊತ್ತು. ಬಟ್ ಇದು 30 ಮೀಟರ್ಸ್ ಇದೆ. BC 30 ಆಯಿತು ಅಂದರೆ ADನೂ ಎಷ್ಟಾಗತ್ತೆ, 30 ಮೀಟರ್ ತಾನೆ. ಸೊ ಇಲ್ಲಿ ಈ ಡಿಸ್ಟೆನ್ಸ್ ಏನೋ ಎಲ್ಲ ಸೇಮೆ. ಸೊ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ED ಬಿಕಾಸ್ ಯು ಆಲ್ರೆಡಿ ನೋ AD. ಸೊ ಟ್ರಯಾಂಗಲ್ ADE. ನೆಕ್ಸ್ಟು ಟ್ರಯಾಂಗಲ್ ADE. ಟ್ಯಾನು ಕಾಟು ತುಂಬ ಕಮ್ಮಿನೇ, ಟ್ಯಾನಲ್ಲೇ 90% ಆಫ್ ದ ಪ್ರಾಬ್ಲಮ್ಸ್ ಮುಗಿಯುತ್ತೆ. ಹೈಪೋಟೈನಸ್ ಇದ್ರೂ ಅಷ್ಟೇ ಸೈನು ಕಾಸ್ ಬೇಕು, ಇಲ್ಲ ಅಂದರೆ ಹೈಪೋಟೈನಸ್ ಇಲ್ಲ ಅಂದರೆ ಸೈನ್ ಕಾಸ್ ತಲೆಗೆ ಹಾಕೋಬೇಡ್ರಿ. ಸೊ ಟ್ಯಾನ್, ಸೊ ಆ್ಯಂಗಲ್ ಎಷ್ಟಿದೆ 30. ಸೊ ಟ್ಯಾನ್ 30 ಈಸ್ ಈಕ್ವಲ್ ಟು ಆಪೋಸಿಟ್ ED ಅಡ್ಜಸೆಂಟ್ AD. ಓಕೆ, ಸೊ ಟ್ಯಾನ್ 30 ವ್ಯಾಲ್ಯೂ 1/√3. ED ಎಷ್ಟಪ್ಪ ಗೊತ್ತಿಲ್ಲ, ಅದನ್ನೇ ಫೈಂಡ್ ಮಾಡಬೇಕು. AD ಎಷ್ಟು 30. ಸೊ ED 30 ಮೇಲೆ ಹೋಯ್ತು ಅಂದರೆ 30/√3. ಸೊ ರ್ಯಾಷನಲೈಸ್ ಮಾಡ್ಕೊಳ್ರಿ. ಸೊ √3 ಕೆಳಗೂ √3 ಇಂಟು 3 3 1s 3 10s. ಸೊ ಎಷ್ಟಾಯಿತು ED? ಸೊ ED ಈಸ್ ಈಕ್ವಲ್ ಟು 10√3. ಅದು 10√3ನೇ ಬಂತು. ಸೊ 10√3 ಅಲ್ಲ, 3 10 10 10√3. ಎಸ್. ಸೊ ದಿಸ್ ಈಸ್ ಆಲ್ಸೋ 10√3. ಸೊ ಹೈಟ್ ಆಫ್ ದ ಟವರ್ ಬರೀ 10√3 ಅಲ್ಲ, ಟೋಟಲ್ ಟವರ್. ಸೊ ಎಲ್ಲಿದೆ, ಫೈಂಡ್ ದ ಹೈಟ್ ಆಫ್ ದ ಟವರ್ ಇಸ್ 20√3. ನೀವು ಕೆಳಗೆ ವರ್ಡಲ್ಲಿ ಬರೀಬೇಕು ಸ್ಟೇಟ್ಮೆಂಟಲ್ಲಿ. ಹೈಟ್ ಆಫ್ ದ ಟವರ್ ಇಸ್ 20√3. ಆ್ಯಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಶಿಪ್ ಇಸ್ 60 ಡಿಗ್ರಿ. ಸೆಂಟೆನ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಇನ್ನೊಂದೇನು ಕೇಳಿದರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಟಾಪ್ ಆಫ್ ದ ಟವರ್. ಸೊ ಈ ಡಿಸ್ಟೆನ್ಸು AE ಹೈಪೋಟೆನಿಯಸ್ ಬೇಕು. ಸೊ ಈಗ ಏನು ಮಾಡಿರಿ, ಸೈನೋ ಕಾಸೋ ತೊಗೊಳ್ರಿ. 30 ಡಿಗ್ರಿ ಇದೆ, ಸೈನ್ ತೊಗೊಂಡ್ರಿ ಇನ್ನೂ ಈಸಿ ಬಿಕಾಸ್ 1/2. ಸೈನ್ 30 ಇಸ್ 1/2. ಸೊ ಈಗ ಅಗೇನ್ ಇದೇ ಟ್ರಯಾಂಗಲ್ಲು, ಸೇಮ್ ಟ್ರಯಾಂಗಲ್ ADEನೇ, AE ಬೇಕು. ಸೊ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ED ಹೈಪೋಟೆನಿಯಸ್ AE. ಸೊ ಸೈನ್ 30 ಅಂದರೆ 1/2, ED ಇಸ್ 10√3 AE. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, AE ಮೇಲೆ ಹೋಗುತ್ತೆ, ವಿಚ್ ಇಸ್ AE ಇಸ್ 20√3. ನೋಡಿರಿ, ಇಷ್ಟರಲ್ಲೇ ಮುಗಿದೋಯ್ತು. ಬಟ್ ನೀವು ಸ್ಟೇಟ್ಮೆಂಟ್ ಬರೀಬೇಕು ಲಾಸ್ಟಲ್ಲಿ. ಹೈಟ್ ಆಫ್ ದ ಟವರ್ ಇಸ್ 20√3. ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಲೈಟ್ ಹೌಸ್ ಟು ದ ಟಾಪ್ ಆಫ್ ದ ಟವರ್ ಇಸ್ 20√3. ಸಾರಿ, ಇದು 20√3. ಹಾಂ, 20√3. ಆ್ಯಂಗಲ್ ಆಫ್ ಡಿಪ್ರೆಷನ್ ಇಸ್ 60 ಡಿಗ್ರಿ. ಸ್ಟೇಟ್ಮೆಂಟ್ ಬರೀಬೇಕು. 3 ಸ್ಟೇಟ್ಮೆಂಟ್ಗೆ ಲಾಸ್ಟಲ್ಲಿ ಕ್ಲೀನಾಗಿ ಬರೋದಾಗ 3 ಮಾರ್ಕ್ಸು. ಇಷ್ಟೇ ಬರೋದ್ರಿ ಅಂದರೆ ನಿಮಗೆ ನಿಮ್ಮ ಪುಣ್ಯ ಆಯಿತು ಅಂದರೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ ಹೋಯ್ತು. ಸ್ಟೇಟ್ಮೆಂಟ್ ಬರೆಯೋದೇನು, ಇಲ್ಲಿ ಏನಿದೆ ಅದನ್ನೇ ಫೈಂಡ್ ಬಿಟ್ಟು ದ ಹೈಟ್ ಆಫ್ ದ ಟವರ್. ನೆಕ್ಸ್ಟು ಇನ್ನೊಂದು ಆಲ್ಸೋ ಫೈಂಡ್ ಬಿಟ್ಟು ದ ಆ್ಯಂಗಲ್ ಆಫ್ ಡಿಪ್ರೆಷನ್. ಅಷ್ಟೇ,
ನೀವೇನು ತಲೆ ಓಡಿಸಿ ತಲೆಯಿಂದ ಏನೇನೋ ಯೋಚನೆ ಮಾಡಿ ಬರೆಯುವಂಥದ್ದೇನಿಲ್ಲ. ಕೊಟ್ಟಿದ್ದಾರೆ, ಅದನ್ನು ಬರೆದು ಫೈಂಡ್ ಅಂತ ತೆಗೆದ್ರೆ ಮುಗೀತು. 3 ಮಾರ್ಕ್ಸೋ 4 ಮಾರ್ಕ್ಸೋ ಬಂತು. ಇದೆಷ್ಟು ಮಾರ್ಕ್ಸು ನನಗೂ ನೆನಪಿಲ್ಲ, ಯಾಕಂದ್ರೆ ತುಂಬ ಹಿಂದೆನೇ ಕ್ವಶನ್ ಹಾಕಿದ್ದೆ. ಓಕೆ, ಎ ಟವರ್ ಆ್ಯಂಡ್ ಎ ಪೋಲ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದ ಸೇಮ್ ಲೆವೆಲ್ ಗ್ರೌಂಡ್. ಸೊ ಟವರ್ ಯಾವುದು, ಪೋಲ್ ಯಾವುದು ಗೊತ್ತಿಲ್ಲ. ಓಕೆ, ಇಟ್ ಈಸ್ ಅಬ್ಸರ್ವ್ಡ್ ದಟ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ದ ಟಾಪ್ ಆ್ಯಂಡ್ foot of the pole from the top of the tower of height 60 meter. So height 60 meter ಯಾವುದ್ರದ್ದು? foot from the top of the tower. So top of the tower ಅಂದರೆ ಏನಾಯಿತು? ವಾಟ್ ಎವರ್ 60 ಮೀಟರ್ ಇಲ್ಲಿ ಏನು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಟವರ್. ಸೊ ಇನ್ನೊಂದೇನಿದೆ? ಪೋಲ್. ಟವರ್ ಆ್ಯಂಡ್ ಎ ಪೋಲ್. ಸೊ ಒಂದು ಟವರ್ ಆದರೆ ಇನ್ನೊಂದು ಪೋಲ್. ಮರ್ಕೊಂಬಿಟ್ರೆ ತಲೆನೋವೇ ಇಲ್ಲ. ಓಕೆ, ಫೈಂಡ್ ದ ಹೈಟ್ ಆಫ್ ದ ಪೋಲ್. ಸೊ ಪೋಲ್ದು ಹೈಟ್ ಫೈಂಡ್ ಮಾಡಬೇಕು, ವಿಚ್ ಇಸ್ ಎಚ್, ವಿಚ್ ಇಸ್ ಸಿ ಡಿ. ಆರಾಮ್, ಈಸಿ. ಸೊ 60 ಮೀಟರ್ ಇದೆಯಾ? ಈಗ ನಮಗೆ ಪೋಲ್ದು ಹೈಟ್ ಬೇಕು ಅಂದರೆ 60 ಮೀಟರು ಬಿ ಡಿ ಫೈಂಡ್ ಮಾಡ್ಕೊಂಡ್ರಿ ಅಂದರೆ ಇ ಸಿನೂ ಸೇಮ್ ಇರುತ್ತಾ? ಸೊ ಇ ಸಿ ಫೈಂಡ್ ಮಾಡ್ಕೊಂಡ್ವಿ ಅಂದರೆ ಈ ರಿಮೈನಿಂಗ್ ಹೈಟ್ ಸಿಗುತ್ತಾ? ರಿಮೈನಿಂಗ್ ಹೈಟಲ್ಲಿ 60 ಸಬ್ಟ್ರಾಕ್ಟ್ ಮಾಡಿದ್ರೆ ಇ ಬಿ ಬರುತ್ತಾ? ಸೊ ಫಸ್ಟ್ ಏನು ಬೇಕು? ಕಾಮನ್. ಸೊ ವಾಟ್ ಈಸ್ ಕಾಮನ್ ಅಥವಾ ಮಧ್ಯದಲ್ಲಿ ಏನಿದೆ? ಬಿ ಡಿ. ಸೊ ಬಿ ಡಿ ಫೈಂಡ್ ಮಾಡ್ಕೊಳ್ರಿ. ಸೊ ಹೆಂಗೆ ಫೈಂಡ್ ಮಾಡ್ತೀರಾ? ಟ್ರಯಾಂಗಲ್ ಎ ಬಿ ಡಿ. ಟ್ರಯಾಂಗಲ್ ಎ ಬಿ ಡಿ ಅಗೇನ್ ಟ್ಯಾನಲ್ಲೇ ಕೆಲಸ ಮುಗಿಯುತ್ತೆ. ಯಾಕಂದರೆ 60 ಡಿಗ್ರಿ ಅಂದರೆ ದಿಸ್ ಇಸ್ 60 ಡಿಗ್ರಿ. ಇಲ್ಲಿ 30 ಡಿಗ್ರಿ ಅಂದರೆ ಇದು ಲಿಂಕ್ ಆಗಿದೆ, ಇದಕ್ಕೆ 30 ಡಿಗ್ರಿ. ಸಿಂಪಲ್ಲು. ಒಂದು ತಲೆ ಜಾಸ್ತಿ ಮೇಲೆ ಎತ್ತಬೇಕಂದ್ರೆ ಆ್ಯಂಗಲ್ ಜಾಸ್ತಿ ಇರುತ್ತೆ, ತಲೆ ಸ್ವಲ್ಪ ಹಿಂಗೆ ನೋಡಬೇಕು ಅಂದರೆ ಕಮ್ಮಿ ಇರುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟು ಎ ಬಿ ಡಿ ಇದೆ. ಸೊ ಏನಿದೆ? ಟ್ಯಾನ್. ಟ್ಯಾನ್ 60 ಡಿಗ್ರಿ. ವಾಟ್ ಈಸ್ ಟ್ಯಾನ್ 60 ಡಿಗ್ರಿ? ಆಪೋಸಿಟ್ ಎ ಬಿ. 60 adjacent BD. So tan 60 value. Tan 60 कितना भाई? Tan 60 √3. AB 60. BD ಗೊತ್ತಿಲ್ವಲ್ಲ? ಗೊತ್ತಿಲ್ಲ. ಸೊ ಬಿ ಡಿನ ಲೆಫ್ಟ್ ತೊಗೊಳ್ರಿ, √3ನ ರೈಟ್ ತೊಗೊಳ್ರಿ, ಕೆಳಗೆ ಬರುತ್ತೆ. ಸೊ ಇದನ್ನು ರ್ಯಾಷನಲೈಸ್ ಮಾಡ್ಕೊಳ್ರಿ. √3 × √3. ಸೊ ಎಷ್ಟಾಯಿತು? 60 √3/3. ಸೊ 3 1s 3 20s. ಸೊ ಬಿ ಡಿ ಎಷ್ಟಾಯಿತು? 20 √3 ಮೀಟರ್. ಕರೆಕ್ಟು. ಹಿಂದೆ ಯೂನಿಟ್ ಬರೆಯೋದು ಮಿಸ್ ಮಾಡಬೇಡ್ರಿ. ಇಲ್ಲೆಲ್ಲ ನಾನು ಯೂನಿಟ್ ಬರೆದಿಲ್ಲ, ಯೂನಿಟ್ ಬರೆಯೋದು ಮಿಸ್ ಮಾಡಿಬಿಡ್ರಿ. ಮೀಟರ್ ಇದೆ. ಸೊ ಯೂನಿಟ್ ಬರೆಯೋದು ಮಿಸ್ ಆಯಿತು ಅಂದರೆ ಮಾರ್ಕ್ಸ್ ಮಿಸ್ಸು. ಸೊ ಬಿ ಡಿ ಅದೇನು ಕೇಳಿಲ್ಲ, ಬಟ್ ಬಿ ಡಿ ಇಸ್ 20 √3. ಓಕೆ, ಈಗ ಬಿ ಡಿ 20 √3 ಆಯಿತು ಅಂದರೆ ಇ ಸಿನೂ ಏನಾಗುತ್ತೆ? ಸೇಮೇ ತಾನೆ, 20 √3. ಈ ಹೈಟ್ ಬೇಕು ಅಂದರೆ ಈ ಹೈಟ್ ಫೈಂಡ್ ಮಾಡಿದ್ರೆ ಸಿಗತ್ತಾ? ಇ ಬಿ ಫೈಂಡ್ ಮಾಡಿದ್ರೆ ಸಿ ಡಿನೂ ಸೇಮಾ? ಇಲ್ಲಾಂದರೆ ಬೇರೆ ಮೆಥಡ್ ಏನೂ ಇಲ್ಲ ನಮ್ಮ ಹತ್ರ. ಸೊ ಇ ಬಿ ಬೇಕು. ಎ ಇ ಫೈಂಡ್ ಮಾಡ್ಕೊಡ್ರಿ, ಬಿಕಾಸ್ ಟೋಟಲ್ ಹೈಟ್ ಗೊತ್ತು. ಎ ಇ ಫೈಂಡ್ ಮಾಡ್ಕೊಂಡ್ರಿ ಅಂದರೆ 60 ಮೈನಸ್ ಮಾಡಿರಿ, ರಿಮೈನಿಂಗ್ ಇಸ್ ಇ ಬಿ. ಸೊ ಈಗ ಟ್ರಯಾಂಗಲ್ ಎ ಇ ಸಿ. ಟ್ರಯಾಂಗಲ್ ಎ ಇ ಸಿ. ಟ್ರಯಾಂಗಲ್ ಎ ಇ ಸಿ. ಎ ಸಿ ಏನಿದೆ? ಅಗೇನ್ ಟ್ಯಾನ್ 30. ಟ್ರಯಾಂಗಲ್ ಎ ಇ ಸಿಯಲ್ಲಿ ಟ್ಯಾನ್ 30 ಇಸ್ ಈಕ್ವಲ್ ಟು ಆಪೋಸಿಟ್ ಎ ಇ ಅಡ್ಜಸೆಂಟ್ ಇ ಸಿ ವಿಚ್ ಇಸ್ 20 √3. ಓಕೆ, ಆಮೇಲೆ ಬರೀರಿ. ಸೊ 1/√3 ಎ ಇ ಗೊತ್ತಿಲ್ಲ, ಇ ಸಿ 20 √3. ಸೊ √3 ಎಲ್ಲ ಕ್ಯಾನ್ಸಲ್ ಮಾಡ್ತೀರಾ? ಸೊ ಎ ಇ ಎಷ್ಟು ಬಂತು? 20 ಮೀಟರ್. ಎ ಇ 20 ಆಯಿತು ಅಂದರೆ ಇದು ಹೈಟ್ ನೋಡ್ಕೊಂಡು ಇದು 20 ಇದೆ, ಇದು ಹೆಂಗೆ ಪಟ್ಟೆ ಆಗುತ್ತೆ ಅದನ್ನು ತಲೆ ಕೆಡಿಸ್ಕೋಬೇಡ್ರಿ. ಸೊ 20. ಸೊ ಇದೆಷ್ಟಾಯಿತು? 20 ಮೀಟರ್. ಸೊ ಟೋಟಲ್ 60 ಆದರೆ ಇದೆಷ್ಟಾಗತ್ತೆ? 40. ಸೊ ಅದು ಹೆಂಗೆ ಬಂತು ಅಂತ ಬರೀರಿ. ಸೊ
ಹೆಂಗೆ ಬಂತು ಅಂತ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಸಿಗಲ್ಲ. ಸೊ ಇ ಬಿ ಬೇಕಲ್ಲ ನಮಗೆ. ಸೊ ಇ ಬಿ ಈಸ್ ಈಕ್ವಲ್ ಟು ಎ ಬಿ ಮೈನಸ್ ಎ ಇ. ಸೊ ಎ ಬಿ ಎಷ್ಟು 60, ಎ ಇ ಎಷ್ಟು 20. ಸೊ ಎಷ್ಟಾಯಿತು 40 ಮೀಟರ್. ಸೊ ವಿಚ್ ಈಸ್ ಸಿ ಡಿ, ವಿಚ್ ಈಸ್ ನಥಿಂಗ್ ಬಟ್ ಹೆಚ್. ಲಾಸ್ಟಲ್ಲಿ ಬರೀಬೇಕು, ಯೂನಿಟ್ ಬರೀಬೇಕು. ಫೈಂಡ್ ಅಗೇನ್, ಇಲ್ಲಿ ಫೈಂಡ್ ತೆಗಿರಿ, ದ ಹೈಟ್ ಆಫ್ ದ ಪೋಲ್ ಇಸ್ 40 ಮೀಟರ್. ಅಷ್ಟೇ. ನೀವು ಸೆಂಟೆನ್ಸ್ ಬರೆಯೋದಕ್ಕೂ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಏನು ಬರೀಬೇಕಪ್ಪ ಅಂತ. ನೋಡಿ ಇಲ್ಲಿ ಕ್ವಶನ್ನೇ ಇಷ್ಟೊಂದು ಜಾಗ ತೊಗೊಳ್ತು, ಆದರೂ ಸೊಲ್ಯೂಷನ್ ಇಷ್ಟಲ್ಲಿ ಟ್ರೈ ಮಾಡ್ಬೋದು. ಸೊ ಸೆಂಟೆನ್ಸ್ ಬರೀಬೇಕು, ಅಗೇನ್ ಹೇಳ್ತೀನಿ, ಸೆಂಟೆನ್ಸ್ ಬರೀಬೇಕು. ಸೆಂಟೆನ್ಸ್ ಬರೆಯೋದು ಮಿಸ್ ಮಾಡಬೇಡ್ರಿ. ಎ ಟವರ್ ಆ್ಯಂಡ್ ಎ ಬಿಲ್ಡಿಂಗ್ ಸ್ಟ್ಯಾಂಡ್ ವರ್ಟಿಕಲಿ ಆನ್ ಎ ಲೆವೆಲ್ ಗ್ರೌಂಡ್. ಓಕೆ, ಒಂದು ಟವರ್ ಇದೆ ನೋಡ್ರಿ. ಇಲ್ಲಿ ಕ್ವಶನ್ ಈಸ್ ನಿಮಗೆ ನೋಡಿದ ತಕ್ಷಣ ಹಿಂಗೆ ಏನು ಮಾಡೋದು ಅನಿಸುತ್ತೆ. ಏನೂ ತಲೆ ಕೆಡಿಸ್ಕೋಬೇಡ್ರಿ, ವೆರಿ ಈಸಿ, ವೆರಿ ಈಸಿ. ಫ್ರಮ್ ದ ಫೂಟ್ ಆಫ್ ದ ಟವರ್, ಓಕೆ ಟವರ್ ಇದೆ, ಬಿಲ್ಡಿಂಗ್ ಆ್ಯಂಡ್ ಎ ಬಿಲ್ಡಿಂಗ್ ಇದೆ. ಓಕೆ, ಯಾವ ಟವರ್ ಯಾವ್ದು ಗೊತ್ತಿಲ್ಲ. ಫ್ರಮ್ ದ ಫೂಟ್ ಆಫ್ ದ ಟವರ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಟು ವಿಂಡೋ ಆಫ್ ದ ಬಿಲ್ಡಿಂಗ್. ಹಾಂ, ಫ್ರೂಟ್ ಆಫ್ ದ ಟವರ್. ಸೊ ಇಲ್ಲಿಂದ ಅದೇ ತೊಗೊಂಡಿರೋದು, ಇಲ್ಲಿಂದ ಆ್ಯಂಗಲ್ ಆಫ್ ಎಲಿವೇಶನ್ ತೊಗೊಂಡಿಲ್ಲ. ಸೊ ತೊಗೊಂಡಿರೋದು ಇಲ್ಲೊಂದೇ ಇಂದ. ಸೊ ದಿಸ್ ಇಸ್ ಫೂಟ್ ಆಫ್ ದ ಟವರ್ ವಿಚ್ ಇಸ್ ಬಿ ಎ. ಸೊ ಯಾವುದು ಟವರ್, ದ ಅದರ್ ಇಸ್ ಬಿಲ್ಡಿಂಗ್. ಫಸ್ಟ್ ಟವರ್ ಯಾವುದು, ಬಿಲ್ಡಿಂಗ್ ಯಾವುದು ಬರ್ಕೊಂಬಿಡ್ರಿ, ಕೆಲಸ ಮುಗಿ. ಎಷ್ಟೋ ತಲೆನೋ ಕಮ್ಮಿ. ದ ಆ್ಯಂಗಲ್ ಆಫ್ ಎಲಿವೇಶನ್ ಟು ವಿಂಡೋ ಆಫ್ ದ ಬಿಲ್ಡಿಂಗ್ ವಿಚ್ ಇಸ್ 20 ಮೀಟರ್ ಅಬವ್ ದ ಗ್ರೌಂಡ್ ಕೊಟ್ಟಿದ್ದಾರೆ. ಓಕೆ, ಈಸ್ 30 ಡಿಗ್ರಿ. ಓಕೆ, ಕೊಟ್ಟಿದ್ದಾರೆ, ಶೋನ್ ಇನ್ ದ ಫಿಗರ್. ನೆಕ್ಸ್ಟ್, ಫ್ರಮ್ ದ ಸೇಮ್ ವಿಂಡೋ, ಇದೇ ವಿಂಡೋಯಿಂದ ದ ಆ್ಯಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದ ಟವರ್. ಸೊ ಇದೇ ವಿಂಡೋಯಿಂದ ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ. ಇಲ್ಲಿ 60 ಡಿಗ್ರಿ ಆಗಲೇ ಅದು ಕೊಟ್ಟಿದ್ದಾರೆ. ಎಷ್ಟು ಕೆಲಸ ಈಸಿ ಮಾಡಿದ್ದಾರೆ ನೋಡ್ರಿ. ಇದೇ ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ನಿಮ್ಮ ಇಮೇಜ್ ಇಲ್ಲ, ಹೌ ಡಿಫಿಕಲ್ಟ್ ಇಟ್ ವುಡ್ ಹ್ಯಾವ್ ಬೀನ್. ಬಟ್ ಇದು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಈಗೇನೋ ಮಾರ್ಕ್ಸ್ ಬರುತ್ತೆ, ಓ ಸರಿ. ಬಟ್ ಮುಂದೆ ಏನು ಮಾಡ್ತೀರಾ? ಇಫ್ ಯು ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಇಫ್ ಯು ನಾಟ್ ಏಬಲ್ ಟು ಅನಲೈಸ್, ಇಫ್ ಯು ನಾಟ್ ಏಬಲ್ ಟು ಥಿಂಕ್. ಓಕೆ, ಎ ಐ ಬಂದಿದೆ, ಈಸ್ ಎ ಐ ಗೋಯಿಂಗ್ ಟು ಫೀಡ್ ಯು? ಆರ್ ಇಫ್ ಯು ಕ್ಯಾಂಟ್ ಥಿಂಕ್ ಹೌ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಸೊ ಅದಕ್ಕೆ ಒಂದು ಸ್ವಲ್ಪ ಅದು ತಲೆ ಓಡಿಸ್ರಿ, ಇಟ್ ಈಸ್ ರಿಕ್ವೈರ್ಡ್. ಹಾರೆಲ್ಸ್ ಹೇಳ್ತೀನಲ್ಲ, ಕಾಂಪಿಟೇಷನ್ ಇಸ್ ಕ್ರೇಜಿ. ಓಕೆ, ಸೇಮ್ ವಿಂಡೋ ದ ಆ್ಯಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದ ಟವರ್ ಇಸ್ 60 ಡಿಗ್ರಿ. ಓಕೆ, ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಟಾಪಿಂದ, ಇದು ಬಿಲ್ಡಿಂಗ್ ಗೊತ್ತಾಯಿತು. ಸೊ ಬಿಲ್ಡಿಂಗ್ ಟಾಪಿಂದ ಮತ್ತೆ ಯೋಚನೆ ಮಾಡಬೇಕಾಗಿಲ್ಲ ಯಾವ್ದು ಟವರ್ ಯಾವ್ದು ಬಿಲ್ಡಿಂಗು ಅಂತ. ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಟು ದ ಫೂಟ್ ಆಫ್ ದ ಟವರ್ ಇಸ್ 45 ಡಿಗ್ರಿ. ಇಲ್ಲಿಂದ ಡಿಪ್ರೆಷನ್ 45 ಡಿಗ್ರಿ. ಓಕೆ, ಫೈಂಡ್ ದ ಡಿಸ್ಟೆನ್ಸ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ ಆ್ಯಂಡ್ ದ ಬಿಲ್ಡಿಂಗ್. ಓಕೆ, ಟವರ್ಗೂ ಬಿಲ್ಡಿಂಗು ಡಿಸ್ಟೆನ್ಸು. ಸೊ ಟವರ್ಗೂ ಡಿಸ್ಟೆನ್ಸ್ಗೂ ಬಿಲ್ಡಿಂಗ್ ಏನು, ಎ ಡಿ. ಸೊ ಒಂದು ಎ ಡಿ ಫೈಂಡ್ ಮಾಡಬೇಕು. ಓಕೆ, ಹೈಟ್ ಆಫ್ ದ ಟವರ್. ಸೊ ಹೈಟ್ ಆಫ್ ದ ಟವರ್ ಯಾವುದು, ಎ ಬಿ ಫೈಂಡ್ ಮಾಡಬೇಕು. ಓಕೆ, ಹೈಟ್ ಆಫ್ ದ ಬಿಲ್ಡಿಂಗ್. ಸೊ ಹೈಟ್ ಆಫ್ ದ ಬಿಲ್ಡಿಂಗ್ ಅಂದರೆ ಏನಾಯಿತು, ಡಿ ಸಿ. ಓಕೆ, ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಟು ದ ಫೂಟ್ ಆಫ್ ದ ಟವರ್. ಟಾಪ್ ಆಫ್ ದ ಬಿಲ್ಡಿಂಗ್ ಟು ದ ಫೂಟ್ ಆಫ್ ದ ಟವರ್. ಇದು ಎರಡನೇ ಸಲ ನಾವು ಮಾಡ್ತಿರೋದು, ಇದು ಸಿಮಿಲರ್ ಪ್ರಾಬ್ಲಮ್ ಸಿ ಎ. ಸೊ ಅದಕ್ಕೆ ಕೇರ್ಫುಲ್ ಆಗಿರ್ರಿ. ಇಲ್ಲಿ ಎಷ್ಟು ಕೇಳಿದ್ದಾರೆ, 4 ಕೇಳಿರೋದು, 4. 3 ಮಾಡಿ 1 ಬಿಟ್ರಿ ಅಂದರೆ 1 ಮಾರ್ಕ್ಸ್ ಗೋವಿಂದ. ಸೊ ಅದಕ್ಕೆ ಅಥವಾ 2 ಮಾರ್ಕ್ಸ್ ಹೋಗ್ಬೋದು, ಯಾರು ಗೊತ್ತು. ಫೈನ್ ಇದೆ, ತಲೆ ಕೆಡಿಸ್ಕೊಬೇಡ್ರಿ. ಏನೇನಿದೆ ಫಸ್ಟ್ ಬರ್ಕೊಳ್ರಿ. ಸೊ 20 ಮೀಟರ್. ಓಕೆ, ಸೊ ಇದು 20 ಆದರೆ ಇದು ಎಷ್ಟಾಯಿತು, 20 ಆಯಿತು. ಓಕೆ, ನೆಕ್ಸ್ಟು ಬೇರೆ ಏನಾದರೂ ಮಾಡೋಕ್ಕಾಗತ್ತಾ, ಏನೂ ಮಾಡೋಕ್ಕಾಗಲ್ಲ. ಎ ಡಿ ಕಾಮನ್ ಇದೆಯಾ? ಸೊ ಎ ಡಿ ಒಂದು ಬೇಕಾ? ಸೊ ಎ ಡಿ ಫೈಂಡ್ ಮಾಡ್ಕೊಳ್ರಿ. ಹೆಂಗೆ ಫೈಂಡ್ ಮಾಡ್ಕೊಳೋದು, ಈ ಟ್ರಯಾಂಗಲ್ಲು ಯಾವುದು, ಈ ಟ್ರಯಾಂಗಲ್ ತೊಗೊತೀನಿ. ಟ್ರಯಾಂಗಲಲ್ಲಿ ಎ ಡಿ ಸಿಗತ್ತಾ? 30 ಡಿಗ್ರಿ ಇದೆಯಾ, 20 ಇದೆಯಾ, ಎ ಡಿ ಫೈಂಡ್ ಮಾಡೋದು ಏನು ಕಷ್ಟ. ಸೊ ಯಾವುದು, ಟ್ರಯಾಂಗಲ್ ಎ ಡಿ ಇ. ಓಕೆ, ಜಾಗ ಬೇಕು. ಟ್ರಯಾಂಗಲ್ ಎ ಡಿ ಇ. ಸೊ ಏನಿದೆ, 30. ಸೊ ಅಗೇನ್ ಟ್ಯಾನ್. ಸೊ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಇ ಡಿ ಅಡ್ಜಸೆಂಟ್ ಎ ಡಿ. ಆಪೋಸಿಟ್ ಇ ಡಿ ಅಡ್ಜಸೆಂಟ್ ಎ ಡಿ. ಸೊ ಟ್ಯಾನ್ 30 1/√3. ಇ ಡಿ ಗೊತ್ತಲ್ಲ,
ಎ ಡಿ ಗೊತ್ತಿಲ್ಲ. ಇ ಡಿ ಇಸ್ 20, ಎ ಡಿ ಗೊತ್ತಿಲ್ಲ. ಸೊ ಎ ಡಿನ ಮೇಲೆ ತೊಗೊಂಡ್ರೆ, ಸೊ √3 ಮೇಲೆ ತೊಗೊಂಡ್ರೆ 20√3 ಮೀಟರ್ ಮುಗೀತು. ಸೊ ಎಷ್ಟಾಯ್ತು ಇದು? 20√3. ಇದು 20√3 ಆದರೆ ಇ ಎಫು 20√3. ನೆಕ್ಸ್ಟು ಎ ಡಿ ಆಯಿತು. ಸೊ ಎ ಡಿ ಎಷ್ಟು ಬಂತು? 20√3. ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ? ಎ ಬಿಗೆ ಹೋಗೋಣವಾ? ಎ ಬಿ ಬೇಕು ಅಂದರೆ ಇದು 20, ಈ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು, ಮಾಡ್ಬೋದು. ಬಿಕಾಸ್ ಐ ನೋ ದಿಸ್. ಇದನ್ನು ಫೈಂಡ್ ಮಾಡು, ಯಾಕಂದರೆ ನನಗಾಗಲೇ ಇ ಎಫ್ ಗೊತ್ತು, ಆ್ಯಂಗಲ್ ಗೊತ್ತು 60 ಡಿಗ್ರಿ. ಆರಾಮಾಗಿ ಬಿ ಎಫ್ ಫೈಂಡ್ ಮಾಡ್ಬೋದು. ಸೊ ಬಿ ಎಫ್ ಫೈಂಡ್ ಮಾಡಬೇಕು ಅಂದರೆ ಟ್ರಯಾಂಗಲ್ ಬಿ ಎಫ್ ಇ, ಇದರಲ್ಲಿ ಏನಿದೆ 60 ಡಿಗ್ರಿ ಇದೆ, ಇ ಎಫ್ ಗೊತ್ತು, ಬಿ ಎಫ್ ಫೈಂಡ್ ಮಾಡ್ಬೋದು. ಸೊ ಟ್ರಯಾಂಗಲ್ ಬಿ ಎಫ್ ಇ, ಸೊ ಯಾವ ವ್ಯಾಲ್ಯೂ ತೊಗೊತೀರಾ? ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ 60 ಆಪೋಸಿಟ್ ಬಿ ಎಫ್ ಅಡ್ಜಸೆಂಟ್ ಇ ಎಫ್. ಸೊ ಟ್ಯಾನ್ 60 ಇಸ್ √3, ಬಿ ಎಫ್ 20√3, ಇ ಎಫ್ ಇ ಎಫ್ 20√3, ಬಿ ಎಫ್ ಗೊತ್ತಿಲ್ಲ ಅಲ್ಲ. ಸೊ ಬಿ ಎಫ್ ಗೊತ್ತಿಲ್ಲ, ಇ ಎಫು 20√3. ಸೊ ಮೇಲೆ ತೊಗೊಂಡ್ರಿ ಅಂದರೆ, ಸೊ ಬಿ ಎಫ್ ಇಸ್ ಈಕ್ವಲ್ ಟು 20√3 ಇಂಟು √3. ಸೊ 20 ಇಂಟು 3 60 ಮೀಟರ್. ಸೊ ದಿಸ್ ಇಸ್ ಬಿ ಎಫ್. ಬಟ್ ನಮಗೆ ಎ ಬಿ ಬೇಕು. ಬಿ ಎಫ್ ಎಷ್ಟು ಬಂತು? 60 ಬಂತು. ಸೊ ದಿಸ್ ಇಸ್ 60. ಸೊ ಹೈಟ್ ಆಫ್ ದ ಟವರ್, ಟೋಟಲ್ height of the tower is total 80. ಗೊತ್ತಾಗಿಲ್ಲ ಅಂದರೆ 80. ಸೊ ಹೈಟ್ ಆಫ್ ದ ಟವರ್ 20 + 60 80 ಮುಗೀತು. ಹೈಟ್ ಆಫ್ ದ ಬಿಲ್ಡಿಂಗ್, ಸೊ ಈ ಬಿಲ್ಡಿಂಗು ಅಗೇನ್ 20 ಗೊತ್ತು. ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಸಿ ಇ. ಸೊ ಸಿ ಇ ಫೈಂಡ್ ಮಾಡಬೇಕು ಅಂದರೆ ಒಂದನೇ ಫೈಂಡ್ ಮಾಡೋಕ್ಕಾಗಲ್ಲ. ಸೊ ಹೈಟ್ ಆಫ್ ದ ಬಿಲ್ಡಿಂಗ್ನ ಒಂದೇ ಸಲ ಫೈಂಡ್ ಮಾಡ್ಬಿಡ್ಬೋದು. ಹೆಂಗೆ ಸರ್ ಸ್ವಲ್ಪ ಯೋಚನೆ ಮಾಡಿರಿ. ಸೊ ನನಗೆ ಹೈಟ್ ಆಫ್ ದ ಬಿಲ್ಡಿಂಗ್ ಸಿ ಡಿ ಬೇಕು ಅಂದಾಗ ಟೋಟಲ್ ಆ್ಯಂಗಲ್ ಬೇಕಾ? ಸೊ ಟೋಟಲ್ ಆ್ಯಂಗಲ್ ಹೆಂಗೆ ಸಿಗತ್ತೆ? ವೆರಿ ಈಸಿ. ಈ ಟೋಟಲ್ ಆ್ಯಂಗಲ್ ಫೈಂಡ್ ಮಾಡಬೇಕು ಅಂದರೆ ಟೋಟಲ್ ಆ್ಯಂಗಲ್. ಸೊ ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳ್ತೀನಿ, ಸೊ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅಂದರೆ ಲೈಕ್ ಎಲ್ಲಿ ಕ್ವಶನ್ಸ್ ನೋಡ್ತೀನಲ್ಲ, ಓಕೆ ಹೆಂಗೆ ಸಾಲ್ವ್ ಮಾಡಬೇಕು ಏನು ಅಂತ. ಬಿಕಾಸ್ ಒಂದು ಸಲ ವಿಡಿಯೋ ಮಾಡ್ತಿರ್ತೀವಿ, ನಾನು ಜಸ್ಟ್ ಕ್ವಶನ್ ಹಾಕ್ಕೊಂಡು ಬಂದು ಹಾಗೆ ಸಾಲ್ವ್ ಮಾಡಬೇಕು ಅಂದರೆ ಎಲ್ಲಿ ಏನು ಅಂತ ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಅಥವಾ ಸ್ವಲ್ಪ ಟೈಮ್ ತೊಗೊಳತ್ತೆ. ದಟ್ ಈಸ್ ವಾಟ್ ಎವ್ರಿ ಒನ್ ಡಸ್. ಬಟ್ ನಾನು ಇಲ್ಲಿ ಈಗ ಈ ಮೂಮೆಂಟಲ್ಲಿ ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಅನ್ನಿಸ್ತು, ಹೌದಲ್ಲ ನಾನು ಇನ್ನೊಂದು ಆ್ಯಕ್ಚುಲಿ ಬೇರೆ ಮೆಥಡಿಂದ ಸಾಲ್ವ್ ಮಾಡಿದ್ದೆ. ಇದು 45 ಡಿಗ್ರಿ, ಸೊ 45 ಡಿಗ್ರಿ ಅಂತ ಬರುತ್ತಂತ. ಬಟ್ ಇಲ್ಲಿ ನೋಡಿದ ತಕ್ಷಣ ನನಗೆ ಇನ್ನೊಂದು ನೆನಪಾಯಿತು, ಏನೋ ದಿಸ್ ಇಸ್ 45 ಡಿಗ್ರಿ, ದಿಸ್ ಇಸ್ 90 ಡಿಗ್ರಿ. ಬಿಕಾಸ್ ಅಲ್ಲಿ ಕೊಟ್ಟಿದ್ದಾರೆ ಟವರ್ ಆ್ಯಂಡ್ ಬಿಲ್ಡಿಂಗ್ ಸ್ಟ್ಯಾಂಡ್ಸ್ ವರ್ಟಿಕಲಿ. ಸೊ ವರ್ಟಿಕಲಿ ಅಂದರೆ ದಿಸ್ ಆ್ಯಂಗಲ್ ಇಸ್ 90 ಡಿಗ್ರಿ. ಸೊ 45 + 90 135. ಸೊ ರಿಮೈನಿಂಗ್ ಆ್ಯಂಗಲ್, ಸೊ ರಿಮೈನಿಂಗ್ ಏನಾಯಿತು? 45 ಡಿಗ್ರಿ ಆಯಿತು. ಸೊ ಇದು 45 ಡಿಗ್ರಿ ಆಯಿತು ಅಂದರೆ ಇಫ್ ದಿಸ್ ಇಸ್ 20√3, ಸಿ ಡಿನೂ ಏನಾಗಬೇಕು? 20√3ನೇ ತಾನೆ. ಸೊ ಅದು ಹೇಳ್ತೀನಲ್ಲ, ಅದು ಈ ಮೂಮೆಂಟ್ ಬಿಕಾಸ್ ಐಸೋಸೆಲಸ್ ಟ್ರಯಾಂಗಲ್. ಸೊ ಇದು 20√3 ಆದರೆ ಇದು 20√3, ಟೂ ಸೈಡ್ಸ್ ಸೇಮ್ ಇರುತ್ತೆ ಬಿಕಾಸ್ ಹೈಪೋಟೆನ್ಯೂಸ್ ಕೆನಾಟ್ ಬಿ ಸೇಮ್. ಸೊ ಟೋಟಲ್ ಏನಾಯಿತು? 20√3. ಬಟ್ ಇದನ್ನು ಹಾಗೆ ಬರೆಯೋಕ್ಕಾಗಲ್ಲ, ಯು ಹ್ಯಾವ್ ಟು ಶೋ. ಹೆಂಗೆ ಶೋ ಮಾಡಬೇಕು? ಟ್ರಯಾಂಗಲ್ ಎ ಡಿ ಸಿ, ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಬರದೇ ತೋರಿಸ್ಬೇಕು. ಟ್ಯಾನ್ 45 ಸಿ ಡಿ ಬೈ ಎ ಡಿ. ಟ್ಯಾನ್ 45 ಸರ್ ಏನು ಒಂದೇ ಬರುತ್ತೆ, ಎ ಡಿನ ಮೇಲೆ ಹಾಕ್ತೀನಿ ಸಿ ಡಿನ ಕೆಳಗೆ ಹಾಕ್ತೀನಿ ಅಂದರೆ ಆಗಲ್ಲ, ಏನಿದೆ ಹಂಗೆ ಬರೀಬೇಕು. ಸೊ ಟ್ಯಾನ್ 45 ಓಕೆ. ಅಥವಾ ನೀವು ಯಾವುದು ಇದನ್ನು 45 ತೊಗೊಂಡಿರ್ತೀರಾ, ಓಕೆ, ಅವಾಗ ಏನಾಗುತ್ತೆ? ಎ ಡಿ ಬೈ ಸಿ ಡಿ
ಬರುತ್ತೆ, ಇಲ್ಲ ಅಂತಲ್ಲ. ಸೊ ಸಿ ಡಿ ಗೊತ್ತಿಲ್ಲ, ಎ ಡಿ 20√3. ಸೊ ಸಿ ಡಿ ಇಸ್ 20√3. ಸೊ ಸಿ ಡಿ ಬಂತು ಎಷ್ಟು, 20√3. ಡೋಂಟ್ ಫೈಂಡ್ ಸಿ. ಫೈಂಡ್ ಮಾಡೋದು ಏನೂ ಯೂಸ್ ಇಲ್ಲ, ಬಿಕಾಸ್ ನಮ್ಗೆ ಸಿ ಬೇಕಿಲ್ಲ. ಈಗ ನಮ್ಗೆ ಹೈಟ್ ಆಫ್ ದ ಬಿಲ್ಡಿಂಗ್ ಬೇಕು, ವಿಚ್ ಈಸ್ ಸಿ ಡಿ. ಮುಗೀತು. ನೆಕ್ಸ್ಟು, ಆ್ಯಂಡ್ ನೀವು ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಇನ್ನೊಂದು ಫೈಂಡ್ ಮಾಡೋದಕ್ಕೆ ದಿಸ್ ಇಸ್ 20. ಇದು ವಿಂಡೋಗಂತ ಅಷ್ಟೇ ಬಂತು. ಸೊ ಇನ್ನೂ ಮೇಲೆ ಹೋಗಬೇಕು ಅಂದರೆ ಹೈಟ್ ಏನಾಗಬೇಕು, ಇನ್ನೂ ಜಾಸ್ತಿ ಆಗಬೇಕು. 20√3 ಅಂದರೆ ಇನ್ನೂ ಜಾಸ್ತಿ. ಅದು 1 ಮೀಟರ್ ಇರಲಿ 2 ಮೀಟರ್ ಇರಲಿ ನಮ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಜಾಸ್ತಿ ಬಂತಾ ಓಕೆ, ಪ್ರಾಬಿಲಿಟಿ ಜಾಸ್ತಿ ಇರುತ್ತೆ ಕರೆಕ್ಟ್ ಮಾಡಿರೋದು. ಸ್ವಲ್ಪ ಜಾಸ್ತಿ ಬರಬೇಕು, ಇನ್ನೊಂದು ಸಲ ಬೇಕಿರೋ ಲಾಸ್ಟ್ ಮೂಮೆಂಟ್ ಚೆಕ್ ಮಾಡಿಕೊಡ್ರಿ. ಓಕೆ, ಇನ್ನೇನು ಫೈಂಡ್ ಮಾಡ್ಬೇಕು ಲಾಸ್ಟು, ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ಫೂಟ್ ಆಫ್ ದ ಟವರ್. ಟಾಪ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ಫೂಟ್ ಆಫ್ ದ ಟವರ್ ವಿಚ್ ಇಸ್ ಎ ಸಿ. ಎ ಸಿ ಇದೆ, ಇದರಲ್ಲೇ ಫೈಂಡ್ ಮಾಡ್ಬೋದು. ಸೊ ಹೆಂಗೆ 45 ಡಿಗ್ರಿನಾ, ನನಗೆ ಎ ಸಿ ಬೇಕು. ಎಲ್ಲಿ ಫೈಂಡ್ ಮಾಡಲಿ, ಓಕೆ ಇನ್ನೊಂದು ಹೊಸ ಇದು ತೊಗೊತೀನಿ, ಬಟ್ ಇಲ್ಲೇ ಹೇಳ್ತೀನಿ ನೋಡಿರಿ. ಸೊ ಎ ಸಿ ಬೇಕು, ಐ ವಿಲ್ ಟೇಕ್ 45 ಡಿಗ್ರಿ ವಿಚ್ ಇಸ್ sin 45. sin 45 ಡಿಗ್ರಿ ಇಸ್ ಈಕ್ವಲ್ ಟು sin 45 ಏನಾಯಿತು, ಆಪೋಸಿಟ್ ಬೈ adjacent. Opposite is CD, adjacent is AC. Opposite CD, adjacent AC. Sin 45 1/√2, CD 20√3, AC ಗೊತ್ತಿಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, √2 ಇಲ್ಲಿ ಹೋದಾಗ ವಿಚ್ ಇಸ್ 20√6. ಕರೆಕ್ಟಾಗಿ ಸಾಲ್ವ್ ಮಾಡಿರಿ. 20√6 ಅಗೇನ್ ವೆರಿಫೈ ಮಾಡೋದಕ್ಕೆ ಇನ್ನೂ ಈಸಿ, ಬಿಕಾಸ್ 20√3 ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀರಾ. 20 ಸ್ಕ್ವೇರ್ ಇಸ್ 400, 400 × 3 is 1200, ಇದು 1200, ಇದು 1200 ವಿಚ್ ಇಸ್ 2400. ಸೊ ಇದೇನು ಬರುತ್ತೆ, ಎ ಸಿ ಸ್ಕ್ವೇರ್ ರೂಟ್ ಆಫ್ 2400. 20√3 ಎ ಸಿ ಅಲ್ಲ, ಇದು ಕನ್ಫ್ಯೂಸ್ ಆಗಿಬಿಡ್ರಿ. 20√3 ಇಸ್ ನಾಟ್ ಎ ಸಿ. ಸೊ ಇದು ನೀವು ಸಾಲ್ವ್ ಮಾಡಿರಿ ಅಂದರೆ ಯು ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ 2400. ಸಿಂಪ್ಲಿಫೈ ಮಾಡೇ ಬರೀಬೇಕು. ಯು ಶುಡ್ ರೈಟ್ ಆ್ಯಸ್ 20√6 ಬರೀಬೇಕು, ಸ್ಕ್ವೇರ್ ರೂಟ್ ಆಫ್ 2400 ಅಲ್ಲ. ಬಟ್ ನಾನು ಜಸ್ಟ್ ವೆರಿಫೈ ಮಾಡೋದಕ್ಕೆ ನಾನು ಬರೀದೆ ಅಷ್ಟೇ. ಓಕೆ ಡನ್. ನೆಕ್ಸ್ಟ್ ಇನ್ನೊಂದು ಸಲ ಬೇಕಿರೋ ನೋಡ್ಕೊಂಬಿಡ್ರಿ. ಇಷ್ಟು ಬರೋದ್ರ ಮುಗಿಯುತ್ತೆ. ಏನು ತಲೆನೋವು ಏನಿದೆ ಹೇಳ್ರಿ. ಅಡಗೇನು ಕ್ವಶನ್ ನೋಡಿ ಎಷ್ಟು ಉದ್ದ ಇದೆ ಬೇಕು, ಬಿಕಾಸ್ ಇದು ಸಾಲ್ವ್ ಮಾಡೋದಕ್ಕೂ ಹಾಗೆ ಟೈಮ್ ತೊಗೊಳತ್ತೆ. ಎ ಸ್ಟ್ರೈಟ್ ಹೈವೇ ಲೀಡ್ಸ್ ಟು ದ ಫುಟ್ ಆಫ್ ದ ಟವರ್ ಆಸ್ ಶೋನ್ ಇನ್ ದ ಫಿಗರ್. ಒಂದು ಹೈವೇ ಇದೆ, ಓಕೆ. ಎ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ದ ಟಾಪ್ ಆಫ್ ದ ಟವರ್. ಒಂದೇ ಟವರ್ ಇದೆ, ಆಗಲೇ ಬರೆದಿದ್ದಾರೆ, ಸೊ ಬರೆಯೋ ನೆಸಿಟಿ ಏನಿಲ್ಲ. ಅಬ್ಸರ್ವ್ಸ್ ಎ ಕಾರ್ ಅಟ್ ದ ಪಾಯಿಂಟ್ ಸಿ. ಪಾಯಿಂಟ್ ಸಿಯಲ್ಲಿ ಒಂದು ಕಾರ್ ಇದೆ, ಓಕೆ. ವಿತ್ ಐ ಆ್ಯಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರಿ. ಸೊ ಇದು 60 ಡಿಗ್ರಿ ಆದರೆ ಇಲ್ಲೇ ಬರ್ಕೊಂಬಿಡ್ರಿ. ಸೊ ಇಫ್ ದಿಸ್ ಇಸ್ 60, ದಿಸ್ ಈಸ್ ಆಲ್ಸೋ 60 ಡಿಗ್ರಿ. ಇಫ್ ದಿಸ್ ಇಸ್ 30, ದಿಸ್ ಈಸ್ ಆಲ್ಸೋ 30 ಡಿಗ್ರಿ. ವಿಚ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಫುಟ್ ಆಫ್ ದ ಟವರ್. ಅವೇ ಫ್ರಮ್ ದ ಕಾರು ಸಿ ಯಲ್ಲಿದೆ ನೋಡಿದಾಗ, ಫುಟ್ ಆಫ್ ದ ಟವರಿಂದ ದೂರ ಹೋಗ್ತಿದೆ, ಅವೇ ದೂರ. ಸೊ ಸಿ ಇಂದ ಎಲ್ಲಿಗೆ ಬರ್ತಿದೆ, ಬಿ ಕಡೆ ಬರ್ತಿದೆ. ಅವೇ ಟುವರ್ಡ್ಸ್ ಅಂದರೆ ಸಿ ಇಂದ ಡಿ ಹೋಗ್ತಿದೆ, ಬಟ್ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಫುಟ್ ಆಫ್ ದ ಟವರ್ ಅಂದರೆ ಡಿ ಇಂದ ಸಿ ಯಲ್ಲಿತ್ತು, ಸಿ ಇಂದ ದೂರ ಹೋಗ್ತಿದೆ. ಓಕೆ, ಅಟ್ ಎ ಯೂನಿಫಾರ್ಮ್ ಸ್ಪೀಡ್ 6 ಸೆಕೆಂಡ್ಸ್ ಲೇಟರ್. 6 ಸೆಕೆಂಡ್ ಆದಮೇಲೆ, ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ನಾಟ್ ಡಿಸ್ಟೆನ್ಸ್, ದಿಸ್ ಇಸ್ ನಾಟ್ ಎನಿಥಿಂಗ್, ದಿಸ್ ಇಸ್ ಟೈಮ್. ಸೊ 6 seconds later, 6 seconds later, the person observes the car at a point B, okay, and angle of depression 30 degree, okay. Find the time taken. ಒಂದು ಟೈಮ್ ಟೇಕನ್ ಬೇಕು. ಯಾವುದಕ್ಕೆ, ಸಿ ಬಿಗಲ್ಲ, ಸಿ ಬಿ ಗೊತ್ತು, ವಿಚ್ ಇಸ್ 6 seconds. ಟೈಮ್ ಟೇಕನ್ ಬೈ ದ ಕಾರ್ ಟು ರೀಚ್ ದ ಪಾಯಿಂಟ್ ಬಿ ಫ್ರಮ್ ದ ಫುಟ್ ಆಫ್ ದ ಟವರ್. ಡಿ ಇಂದ ಬಿ ಹೋಗೋದಕ್ಕೆ ಟೋಟಲ್ ಟೈಮ್. ಯು ಆಲ್ರೆಡಿ ನೋ ಬಿ ಸಿ ವಿಚ್ ಇಸ್ 9 seconds. ಸೊ ಏನು ಫೈಂಡ್ ಮಾಡಬೇಕು, ಸಿ ಡಿ. ಡಿ ಇಂದ ಸಿ ಹೋಗೋದಕ್ಕೆ ಎಷ್ಟು ಟೈಮ್ ಆಯಿತು ಅದು ಫೈಂಡ್ ಮಾಡಿದ್ರೆ ಅಂದರೆ 6 seconds ಆ್ಯಡ್ ಮಾಡ್ತಾರೆ, ಟೋಟಲ್ ಟೈಮ್ ಸಿಗುತ್ತೆ. ಆ್ಯಂಡ್ ಅಗೇನ್ ಇದನ್ನು ಬೇರೆ ಮೆಥಡ್ ಅಂದರೆ ಲೈಕ್ ವೆರಿಫೈ ಮಾಡೋದಕ್ಕೆ ಹೆಂಗೆ ಅಂತ ನಾನು ಹೇಳ್ತೀನಿ, ಲಾಸ್ಟಿಗೆ ಕೇಳಿಸ್ಕೊಡ್ರಿ.
ಓಕೆ. ಫ್ರಮ್ ದ ಫುಟ್ ಆಫ್ ದ ಟವರ್ ಇಫ್ ದ ಹೈಟ್ ಆಫ್ ದ ಟವರ್ ಇಸ್ 30 ಮೀಟರ್. ಸೊ ಹೈಟ್ ಆಫ್ ದ ಟವರ್ ಕೊಟ್ಟಿದ್ದಾರೆ ಎಷ್ಟು? 30 ಮೀಟರ್. ದೆನ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಟವರ್ ಆ್ಯಂಡ್ ದ ಪಾಯಿಂಟ್ ಬಿ. ಅಗೇನ್ ಇಲ್ಲಿ ನೋಡ್ರಿ, ಇಲ್ಲಿ ದಿಸ್ ಒನ್ ಮೋರ್ ಟೈಮ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್, ದೇ ಆರ್ ಸೇಯಿಂಗ್ ಸಮಥಿಂಗ್. ಸೊ ಈ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಟಾಪಿಂದ ಒಂದು ಪಾಯಿಂಟಿಗೆ ಡಿಸ್ಟೆನ್ಸ್ ಏನು, ವಿಚ್ ಇಸ್ ಆಲ್ಸೋ ಫೈಂಡ್ ದ ಡಿಸ್ಟೆನ್ಸ್ ಫ್ರಮ್ ಟಾಪ್ ದಟ್ ಪಾಯಿಂಟ್ ಬಿ ವಿಚ್ ಇಸ್ ಎ ಬಿ. ಸೊ ಎ ಬಿ ಫೈಂಡ್ ಮಾಡಬೇಕು, ಟೈಮ್ ಫೈಂಡ್ ಮಾಡಬೇಕು, ಟೋಟಲ್ ಟೈಮ್. ಬಿಕಾಸ್ ಟೋಟಲ್ ಟೈಮ್ ಫೈಂಡ್ ಮಾಡೋದು ಇಸ್ ನಾಟ್ ಸ್ಟ್ರೈಟ್ ಫಾರ್ವರ್ಡ್. ಸೊ ಅದಕ್ಕೆ ದೇ ಹ್ಯಾವ್ ಗಿವನ್ ಸೋ ಮಚ್ ಮಾರ್ಕ್ಸ್. ಓಕೆ ಫೈನ್. ಈಗ ನನಗೆ ಸಿ ಡಿ ಬೇಕು, ಬಿ ಡಿ ಬೇಕು, ನೆಕ್ಸ್ಟು ಬಿ ಸಿ ಬೇಕು. ಬಿಕಾಸ್ ಈ ಟೈಮ್ ಗೊತ್ತು, ಡಿಸ್ಟೆನ್ಸ್ ಗೊತ್ತಾಯಿತು ಅಂದರೆ ಸ್ಪೀಡ್ ಫೈಂಡ್ ಮಾಡ್ಬೋದು. ಆಮೇಲೆ ಇದಕ್ಕೂ ಅದೇ ಸ್ಪೀಡ್ ಇರುತ್ತೆ. ಸೊ ಐ ವಾಂಟ್ ಬಿ ಸಿ, ಐ ವಾಂಟ್ ಬಿ ಡಿ, ಐ ವಾಂಟ್ ಸಿ ಡಿ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಸಿ ಡಿಯಿಂದ ಸ್ಟಾರ್ಟ್ ಮಾಡೋಣ. ಸಿ ಡಿ ಟ್ರಯಾಂಗಲ್ ಎ ಡಿ ಸಿ, ಟ್ರಯಾಂಗಲ್ ಎ ಡಿ ಸಿ. ಸೊ ಟ್ಯಾನ್ 60 ಡಿಗ್ರಿ. ಸೊ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು, ಸೊ ದಿಸ್ ಇಸ್ 60. ಬಾಪ. ಸೊ ದಿಸ್ ಇಸ್ 60. ಓಕೆ. ಸೊ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಎ ಡಿ ಅಡ್ಜಸೆಂಟ್ ಸಿ ಡಿ. ಟ್ಯಾನ್ 60 ಆಪೋಸಿಟ್ ಎ ಡಿ ಅಡ್ಜಸೆಂಟ್ ಸಿ ಡಿ. ಟ್ಯಾನ್ 60 √3 ಎ ಡಿ 30 ಸಿ ಡಿ ಗೊತ್ತಿಲ್ಲ. ಸೊ ಸಿ ಡಿ ಮೇಲೆ ಕಳಿಸಿದ್ರೆ ಹಾಗೆ ಮಾಡ್ಬೋದು, 10√3 ಬರುತ್ತೆ. ಬಟ್ ನೀವು ರ್ಯಾಷ್ನಲೈಸ್ ಮಾಡೇ ತೋರಿಸ್ಬೇಕು. ಸೊ √3 × √3 3. ಸೊ 30. ಸೊ ಇಲ್ಲೇ ಕೆಳಗೆ ಬರ್ತೀನಿ. 30√3/3 ವಿಚ್ ಇಸ್ 10√3. ಸೊ ಎಷ್ಟು ಬಂತಿದು? ದಿಸ್ ಇಸ್ 10√3. ಆ್ಯಂಡ್ ಅಗೇನ್ ಈಗ ಬಿ ಡಿ ಫೈಂಡ್ ಮಾಡ್ಕೊಳ್ಳೋಣ. ಸೊ ಬಿ ಡಿ ಬೇಕು ಅಂದರೆ ಟ್ರಯಾಂಗಲ್ ಎ ಬಿ ಡಿ, ದೊಡ್ಡ ಟ್ರಯಾಂಗಲ್ ತೊಗೋಬೇಕು. ಟ್ರಯಾಂಗಲ್ ಎ ಬಿ ಡಿ. ಸೊ ಟ್ಯಾನ್ 30 ಡಿಗ್ರಿ. ಸೊ ಟ್ಯಾನ್ 30 ಆಪೋಸಿಟ್ ಎ ಡಿ ಅಡ್ಜಸೆಂಟ್ ಬಿ ಡಿ. ಸೊ ಟ್ಯಾನ್ 30 1/√3 ಈಸ್ ಈಕ್ವಲ್ ಟು ಎ ಡಿ. ಎ ಡಿ ಇಸ್ 30, ಬಿ ಡಿ ಗೊತ್ತಿಲ್ಲ. ಸೊ ಫೈನಲಿ ಬಿ ಡಿ ಏನು ಬರುತ್ತೆ? √3 ಮೇಲೆ ಹೋಯ್ತು ಅಂದರೆ 30√3. ಸಿ ಡಿ 10√3, ಇದು 10√3, ಟೋಟಲ್ 30√3. ಅಂದರೆ ಬಿ ಡಿ ಎಷ್ಟಾಯಿತು? ಟೋಟಲ್ ಇಸ್ 30√3. ಸೊ ದಿಸ್ ಇಸ್ 10√3. ಸೊ ರಿಮೈನಿಂಗ್ 20√3. ಸೊ ಇದು 20√3, 10√3. ಸೊ ಟೋಟಲ್ ಎಷ್ಟಾಯಿತು? 30√3. ಓಕೆ ಫೈನ್. ಈಗ ಐ ನೋ ದಿಸ್ ಟೈಮ್ ಬಿ ಸಿ. ಸಿ ಇಂದ ಬಿ ಹೋಗಬೇಕು ಅಂದರೆ ಟೈಮ್ ಗೊತ್ತು, ಎಷ್ಟು? 6 ಸೆಕೆಂಡು. ಸೊ 6 ಸೆಕೆಂಡು, ಯು ನೋ ದ ಟೈಮ್, ಯು ನೋ ದ ಡಿಸ್ಟೆನ್ಸ್, ಸ್ಪೀಡ್ ಫೈಂಡ್ ಮಾಡಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟು? 20√3. ಟೈಮ್ ಎಷ್ಟು? 6 ಸೆಕೆಂಡ್ಸ್. ಸೊ ಎಷ್ಟಾಯಿತು? 10√3/3. ಸೊ 210. ಸೊ 10√3/3 ಮೀಟರ್ ಅಲ್ಲ, ಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ಸ್ಪೀಡ್. 10√3/3 ರ್ಯಾಷನಲೈಸ್ ಮಾಡಿ, ಬಿಕಾಸ್ ರ್ಯಾಷನಲೈಸ್ ಆಗಿದೆ ಇದು. 10√3/3 ಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ದ ಸ್ಪೀಡ್. ಸಿ ಇಂದ ಬಿಗೆ ಹೋಗೋದಕ್ಕೆ ಸ್ಪೀಡ್ ಇದು. ಡಿ ಇಂದ ಸಿಗೆ ಹೋಗ್ಬೇಕಾದ್ರೂ ಸ್ಪೀಡ್ ಅದೇ ತಾನೇ ಇರುತ್ತೆ. ಸೊ ಸ್ಪೀಡ್ ಗೊತ್ತು, ನಮಗೆ ಡಿಸ್ಟೆನ್ಸ್ ಗೊತ್ತು, ಟೈಮ್ ಫೈಂಡ್ ಮಾಡಿಕೊಡ್ರಿ. ಸೊ ಸ್ಪೀಡ್ ಗೊತ್ತು, ಡಿಸ್ಟೆನ್ಸ್ ಗೊತ್ತು. ಸೊ ಟೈಮ್ ಫೈಂಡ್ ಮಾಡಬೇಕು ಅಂದರೆ, ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಏನೇ ಅಂತ ಬರಿತೀನಿ. ಸೊ
ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಇನ್ನೊಂದ್ಸಲ ತೋರಿಸಿ ನೋಡಿರಿ. ಈ ಟೈಮ್ ಫೈಂಡ್ ಮಾಡಬೇಕು. ಡಿ ಇಂದ ಸಿಗೆ ಹೋಗೋದಕ್ಕೆ ಟೈಮ್ ಎಷ್ಟು, ಬಿಕಾಸ್ ಐ ನೀಡ್ ದ ಟೋಟಲ್ ಟೈಮ್ ಡಿ ಇಂದ ಬಿಗೆ ಹೋಗೋದಕ್ಕೆ. ಡಿ ಸಿ ಫೈಂಡ್ ಮಾಡಿದ್ರೆ ಸಿ ಬಿ ಆಗಲೇ ಗೊತ್ತು, ವಿಚ್ ಇಸ್ 6 seconds. ಸೊ ಡಿಸ್ಟೆನ್ಸ್ 10√3. ನೆಕ್ಸ್ಟ್ ಏನು ಬೇಕು? ಸ್ಪೀಡ್ 10√3/3. ಡಿಸ್ಟೆನ್ಸ್ 10√3 ಡಿವೈಡೆಡ್ ಬೈ ಸ್ಪೀಡ್ 10√3/3. ಹಿಂಗೆ ಹೇಳ್ರಿ, ಇದನ್ನೇನು ಅಪ್ಪಿತಪ್ಪಿನೋ ನೀವು ಏನೋ ಫ್ರ್ಯಾಕ್ಷನಲ್ ಬರೆಯೋಕೆ ಹೋಗ್ಬಿಡ್ರಿ, ಬಿಕಾಸ್ ದಟ್ಸ್ ನಾಟ್ ಇಂಪಾರ್ಟೆಂಟ್, ದಟ್ ಈಸ್ ವೇಸ್ಟ್ ಆಫ್ ಟೈಮ್. ಸೊ √3 10 ಎಲ್ಲ ಹೋಯಿತು. 3 ಮೇಲೋಗುತ್ತೆ, ಫುಲ್ ಮೇಲೋಗುತ್ತೆ, ವಿಚ್ ಇಸ್ 3 seconds. ಸೊ ಟೈಮ್ ಇದು ಯಾವ ಟೈಮ್ ಇದು? ಡಿ ಸಿ, ನಾಟ್ ದ ಟೋಟಲ್ ಟೈಮ್. ಟೋಟಲ್ ಟೈಮ್ 3 seconds ಅಂತ ಬರೆಯೋಕೆ ಹೋಗ್ಬೇಡ್ರಿ. ಸಿಂಪಲ್ ಲಾಜಿಕ್ಕು. ಸಿ ಬಿ ಇಂದನೇ 6 seconds ಬೇಕು ಅಂದರೆ ಡಿ ಇಂದ ಬಿಗೆ ಹೋಗೋದಕ್ಕೆ 6 seconds 3 seconds ಆಗುತ್ತಾ? ಇಸ್ ಇಟ್ ಪಾಸಿಬಲ್? ನೋ, ರೈಟ್? ಸೊ ಟೋಟಲ್ ಟೈಮ್ 3 + 6. ಸೊ ಇದು ಸಿ ಎಲ್ಲಿಂದ? ದಿಸ್ ಇಸ್ ಡಿ ಸಿ. ಡಿ ಸಿ ಅಲ್ಲ? ಹಾಂ. ಸೊ ಟೋಟಲ್ ಟೈಮ್ is 3 + 6, which is 9 seconds. Okay? Next. ಲಾಸ್ಟ್ ಕ್ವಶನು. ಆ್ಯಂಡ್ ದಿಸ್ ಇಸ್ ಆಲ್ಸೋ ಈಸಿ. ಈಗೆಲ್ಲ ಡ್ರೋನ್ಸು ಎಷ್ಟೋ ಕಡೆ ಬ್ಯಾನ್ ಮಾಡಿದ್ದಾರೆ, ಬಟ್ ಡ್ರೋನ್ ಮೇಲೆ ಪ್ರಾಬ್ಲಮ್. ಡ್ರೋನ್ ಈಸ್ ಇಂಪಾರ್ಟೆಂಟ್. ಸಿ, ದೇರ್ ಆಸ್ ಲಾಡ್ ಆಫ್ ಅಪ್ಲಿಕೇಶನ್ಸ್ ಆನ್ ಡ್ರೋನ್. ಡ್ರೋನ್ ಮೇಲೆ ಸಾಕಷ್ಟು ಯೂಸಸ್ ಇದೆ, ಬಟ್ ನೀವು ಹೆಂಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ? ಎ ಬಿಲ್ಡಿಂಗ್ ಎ ಡಿ ಆ್ಯಂಡ್ ಎ ಟವರ್ ಬಿ ಆರ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ಎ ಲೆವೆಲ್ ಗ್ರೌಂಡ್. ಬಿಲ್ಡಿಂಗ್ ಎ ಡಿ ಏನು ಕೊಟ್ಟಿದ್ದಾರೆ? ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಟವರ್ ಕೊಟ್ಟಿದ್ದಾರೆ, ಕ್ಲೀನಾಗಿ ಹೇಳಿದ್ದಾರೆ. ಬಿಲ್ಡಿಂಗ್ ಎ ಡಿ. ಸೊ ದಿಸ್ ಇಸ್ ಬಿಲ್ಡಿಂಗ್ ಆ್ಯಂಡ್ ಎ ಟವರ್ ಬಿ ಇ. ಟವರ್ ಬಿ ಇ, ಓಕೆ, ಆರ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ಎ ಲೆವೆಲ್ ಗ್ರೌಂಡ್. ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗಿಂದ ಒಂದು ಡ್ರೋನ್ ಹಾರಿಸ್ತಾರೆ. ಟ್ರಾವೆಲ್ಸ್ ಫಾರ್ 10 seconds, 10 seconds. ಅಗೇನ್ ಸಿ, ಡಿಸ್ಟೆನ್ಸ್, ಸ್ಪೀಡ್, ಟೈಮ್. ಸೊ ದೇ ಆರ್ ಗಿವಿಂಗ್ ಅನದರ್ ಹಿಂಟ್. ಇದ್ರ ಮೇಲೂ ಪ್ರಾಬ್ಲಮ್ಸ್ ನೋಡ್ಕೋಬೇಕು. 10 seconds ಟ್ರಾವೆಲ್ ಆಗುತ್ತೆ ಆ್ಯಂಡ್ ರೀಚಸ್ ದ ಟಾಪ್ ಆಫ್ ದ ಟವರ್ ಅಲಾಂಗ್ ದ ಸ್ಟ್ರೈಟ್ ಲೈನ್ ಎ ಬಿ. ಹಿಂಗೋಯ್ತಾ? ಓಕೆ. ವಿತ್ ಆನ್ ಆ್ಯಂಗಲ್ ಆಫ್ ಎಲಿವೇಶನ್ 30 degree ಕೊಟ್ಟಿದ್ದಾರೆ. ದ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಬಾಟಮ್ ಆಫ್ ದ ಬಿಲ್ಡಿಂಗ್ ಟು ದ ಟಾಪ್ ಆಫ್ ದ ಟವರ್ is 60 degree. ಓಕೆ. ಆ್ಯಂಡ್ ದ ಡಿಸ್ಟೆನ್ಸ್ ಬಿ ಡಿ ಬಿಟ್ವೀನ್ ದೆಮ್ ಇಸ್ 10√3. ಡಿಸ್ಟೆನ್ಸ್ ಬಿ ಡಿನಾ ಏನು ಕೊಟ್ಟಿದ್ದಾರೆ? ಹಾಂ, ಡಿಸ್ಟೆನ್ಸ್ ಬಿ ಡಿ ಬಿಟ್ವೀನ್ ದೆಮ್. ಸೊ ದಿಸ್ ಇಸ್ 10√3. ಇಲ್ಲೇ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರಲ್ಲ, 10√3. ಓಕೆ, ನಾನು ಎಲ್ಲಪ್ಪ ಅಂತ. ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಹೈಟ್ ಫೈಂಡ್ ಮಾಡಬೇಕು. ಹೈಟ್ ಆಫ್ ದ ಟವರ್ ಬಿ ಫೈಂಡ್ ಮಾಡಬೇಕು. ಓಕೆ. ಡಿಸ್ಟೆನ್ಸ್ ಡಿ ಫೈಂಡ್ ಮಾಡಬೇಕು. ಈ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಓ ಮೈ ಗಾಡ್. ಆ್ಯಂಡ್ ದ ಬಿಲ್ಡಿಂಗ್ ಆ್ಯಂಡ್ ದ ಟವರ್ ಆ್ಯಂಡ್ ದ ಸ್ಪೀಡ್ ಆಫ್ ದ ಡ್ರೋನ್. ಅಗೇನ್ ಸ್ಪೀಡ್. ಈ ಸ್ಪೀಡ್ ಎಷ್ಟು ಫೈಂಡ್ ಮಾಡ್ಬೋದು? ಆರಾಮ್ ಫೈಂಡ್ ಮಾಡ್ಬೋದು, ಚಿಂತೆ ಮಾಡಬೇಡ್ರಿ. ಸೊ ನಮಗೆ ಡಿ ಇ ಬೇಕು. 10√3 ಗೊತ್ತು, 60 degree ಗೊತ್ತು. ಸೊ ಡಿ ಇ ಫೈಂಡ್ ಮಾಡ್ಕೊಡ್ರಿ, ಬಿಕಾಸ್ ಡಿ ಇ ಸಿಕ್ತು ಅಂದರೆ ಎ ಸಿನೂ ಸಿಗುತ್ತೆ, ಕಾಮನ್. ಸೊ ಯಾವ ಟ್ರಯಾಂಗಲ್ ತೊಗೊತೀನಿ? ಬಿ ಡಿ ಇ. ಇಲ್ಲಿ ಟ್ರಯಾಂಗಲ್ ಬಿ ಡಿ ಇ. ಇಲ್ಲಿ ಸೈನ್ ಅಥವಾ ಕಾಸ್ ಬರುತ್ತೆ, ಬಿಕಾಸ್ ಹೈಪೋಟೇನಿಯಸ್ ಕೊಟ್ಟಿರೋದು. ಸೊ ನನಗೆ ಡಿ ಇ ಬೇಕು. ಸೊ 60 degree ಅಡ್ಜಸೆಂಟ್ ಡಿ ಇ. ಹೈಪೋಟೇನಿಯಸ್ ಗೊತ್ತು, ಅಡ್ಜಸೆಂಟ್ ಡಿ ಇ. ಸೊ ಅಡ್ಜಸೆಂಟ್ ಆ್ಯಂಡ್ ಹೈಪೋಟೇನಿಯಸ್ ಯಾವುದು ಲಿಂಕು? ಕಾಸ್. ಸೊ ಕಾಸ್ 60 degree, ಆ್ಯಂಡ್ ಟು ಮೇಕ್ ಇಟ್ ಈಸಿಯರ್ ಫಾರ್ ಯು, ಕಾಸ್ 60 is 1/2. ಸೊ ಅದಕ್ಕೆ ಲಿಂಕ್ ಇರುತ್ತೆ. ಸೊ ಕಾಸ್ 60 degree ಅಡ್ಜಸೆಂಟ್ ಡಿ ಇ, ಹೈಪೋಟೇನಿಯಸ್ ಡಿ ಬಿ. ಸೊ ಕಾಸ್ 60 1/2, ಡಿ ಇ ಗೊತ್ತಿಲ್ಲ, ಡಿ ಬಿ 10√3. ಸೊ 10 ಮೇಲೆ ಹೋಯ್ತು ಅಂದರೆ ಇಲ್ಲೇ ಕ್ಯಾನ್ಸಲ್ ಆಗುತ್ತೆ. ಸೊ 2 1s 5s. ಸೊ ಡಿ ಇ ಎಷ್ಟು ಬಂತು? 5√3.
ಸೊ ಡಿ ಈಸ್ 5√3. ನೆಕ್ಸ್ಟು ಎ ಸಿ ಈಸ್ ಆಲ್ಸೋ 5√3. 30 ಡಿಗ್ರಿ ಇದೆ, ಅದು ಫೈಂಡ್ ಮಾಡ್ಕೋಬೋದು, ಬಟ್ ಆಮೇಲೆ ಬರ್ತೀನಿ ಏನೇನು ಕೊಟ್ಟಿದ್ದಾರೆ, ಏನೇನು ಮಾಡಿದ್ದೀನಿ ಅಂತ. ಸೊ ಈಗ ಎ ಸಿ, ಈ ಟ್ರಯಾಂಗಲ್ ತೊಗೊತೀನಿ ಎ ಸಿ ಬಿ. ಬಿಕಾಸ್ ಎ ಸಿ ಫೈಂಡ್ ಮಾಡಿಕೊಂಡೆ ಅಂದರೆ ಎ ಸಿ ಬೇಕಾ? ಹೈಟ್ ಆಫ್ ದ ಟವರ್ ಬೇಕಲ್ಲ. ಓಕೆ, ಬೇಕು. ಹೈಟ್ ಆಫ್ ದ ಟವರ್ ಹಂಗೆ ಫೈಂಡ್ ಮಾಡ್ಬೋದು, ಅದು ಏನಕ್ಕೆ ಬೇಕು? ಅದು ಬೇಕಿಲ್ಲ ಆ್ಯಕ್ಚುಲಿ. ಹೈಟ್ ಆಫ್ ದ ಬಿಲ್ಡಿಂಗ್ ಬೇಕು. ಓಕೆ, ಬಿ ಸಿ ಫೈಂಡ್ ಮಾಡ್ತೀನಿ ತಗೊಳ್ರಿ. ಸೊ ಎ ಬಿ ಸಿ, ಸೊ ಟ್ರಯಾಂಗಲ್ ಎ ಬಿ. ಓಕೆ, ಅದು ಫೈಂಡ್ ಮಾಡೋದಕ್ಕಿಂತ ಮುಂಚೆ ಹೆಂಗೋ ಟ್ರಯಾಂಗಲ್ ಬಿ ಡಿ ತೊಗೊಂಡಿದ್ದೀನಿ, ಬಿ ಇನೂ ಫೈಂಡ್ ಮಾಡಿಬಿಡ್ತೀನಿ. ಸೊ ಬಿ ಇ ಬೇಕು ಅಂದರೆ ಟ್ಯಾನೋ, ಕಾಸೋ, ಸೈನೋ ಏನಾದರೂ ತೊಗೊಳ್ರಿ. ಸೊ ಸೈನೇ ತೊಗೊಳ್ಳೋಣ, ಒಂದ್ಸಲ ಆದರೂ ಸೈನು ಕಾಸು ತೊಗೊಂಡು ಮಾಡೋಣ ಅಲ್ಲ. ಸೊ ಸೈನ್ 60 ಡಿಗ್ರಿ, ಸೈನ್ 60 ಈಸ್ ಆಪೋಸಿಟ್, 60ದು ಆಪೋಸಿಟ್ ಬಿ ಇ, ಬಿಕಾಸ್ ಐ ನೀಡ್ ಟು ಫೈಂಡ್ ದ ಟವರ್, height of the tower BE by hypotenuse DB. sin 60 √3/2 BE. B ಗೊತ್ತಾ? ಗೊತ್ತಿಲ್ಲ. DB ಗೊತ್ತಾ? ಗೊತ್ತು, ವಿಚ್ ಇಸ್ 5√3. DBನಾ? ಸಾರಿ, DB ಇಸ್ 15√3. ಸೊ BE ಗೊತ್ತಿಲ್ಲ. ಸೊ ಈಗೇನಾಗುತ್ತೆ? ಏನೂ ಆಗಲ್ಲ. 15√3 ಮೇಲೋಯ್ತು ಅಂದರೆ 15√3 ಇಂಟು √3. ಸೊ 15 is 45/2, which is 22.5 height of the tower. So find the height of the building, height of the tower. So height of the tower ಗೊತ್ತಾಯಿತು, which is 22.5. height of the tower BE 22.5. ಸಾರಿ, ಅನ್ಕೊಂಡ್ಲೆ ಎಲ್ಲೋ ಮಿಸ್ ಹೊಡಿತಿದೆ ಅಂತ. ಬಿ ಇ ಬೈ ದಿಸ್ ಇಸ್ ಡಿ ಬಿ 10√3. ಫ್ರ್ಯಾಕ್ಷನಲ್ಲಿ ಬರೋದು ಅಥವಾ ಡೆಸಿಮಲಲ್ಲಿ ಬರೋದು ತುಂಬ ಕಮ್ಮಿ. ಸೊ ಫ್ರ್ಯಾಕ್ಷನ್ ಬರ್ಬೋದು, ಬಟ್ ಡೆಸಿಮಲಲ್ಲಿ ಬರೋದು ತುಂಬ ಕಮ್ಮಿ. ಓಕೆ, ಸೊ 2 1s 2 5s 5√3 ಆಯಿತು. ಮೇಲೋಯ್ತು ಅಂದರೆ ಬಿ ಇಸ್, ಸೊ 5√3, ಇಲ್ಲಿ 5√3 ಉಳಿತು, ಇಂಟು √3. ಸೊ ಎಷ್ಟಾಯಿತು? √3 ಇಂಟು √3 3, 3 5s 15. ಸೊ ಬಿ ಇ ಈಸ್ ಈಕ್ವಲ್ ಟು 15. ಇದು 5√3 ಇಂಟು 3. ಸೊ ಬಿ ಇ 15 ಬಂತು. ಓಕೆ, ಹೈಟ್ ಆಫ್ ದ ಟವರ್ 15. ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಹೈಟ್ ಫೈಂಡ್ ಮಾಡಬೇಕು ಅಂದರೆ ನನಗೆ ಬಿ ಸಿ ಗೊತ್ತಾಯಿತು ಅಂದರೆ ಫೈಂಡ್ ಮಾಡ್ಬೋದು. ಸೊ ಐ ವಿಲ್ ಟೇಕ್ ಟ್ರಯಾಂಗಲ್ ಎ ಬಿ ಸಿ. ಸೊ ಟ್ರಯಾಂಗಲ್ ಎ ಬಿ ಸಿ ತೊಗೊತೀನಿ. ಟ್ರಯಾಂಗಲ್ ಎ ಬಿ ಸಿ, tan 30 is equal to opposite BC, adjacent ಆಗಲೇ ಗೊತ್ತು, which is, ಸಾರಿ, adjacent is AC. ಸೊ tan 30 1/√3. ನಾನು ಡೈರೆಕ್ಟ್ ವ್ಯಾಲ್ಯೂನ ಬರೆದ್ಬಿಟ್ಟೆ, ವ್ಯಾಲ್ಯೂ ಬರೋಕ್ಕೆ ಹೋಗ್ಬೇಡ್ರಿ, ಏನೇನು ಎ ಸಿನೋ ಬಿ ಸಿನೋ ಅದು ಬರೀರಿ. ನೆಕ್ಸ್ಟು ವಿಚ್ ಇಸ್ 5√3, √3 ಕ್ಯಾನ್ಸಲ್ ಆಗುತ್ತೆ. ಸೊ ಬಿ ಸಿ ಈಸ್ ಈಕ್ವಲ್ ಟು 5. ಇಲ್ಲಿ √3 ಕ್ಯಾನ್ಸಲ್ ಆಯಿತು, ಬಿ ಸಿ ಈಸ್ ಈಕ್ವಲ್ ಟು 5. ಸೊ ಬಿ ಸಿ 5 ಆಯಿತು ಅಂದಾಗ, ಸೊ ಇದೆಷ್ಟಾಗುತ್ತೆ? 10, ಬಿಕಾಸ್ ಟೋಟಲ್ ಹೈಟ್ ಇಸ್ 15. ಸೊ ಟೋಟಲ್ ಹೈಟ್ 15, ಇದು 5 ಆಯಿತು, ಇದು 10 ಆಯಿತು. ಸೊ ಹೈಟ್ ಆಫ್ ದ ಬಿಲ್ಡಿಂಗ್ ಈಸ್ ಆಲ್ಸೋ 10. ಲಾಸ್ಟ್ ಒಂದು ಫೈಂಡ್ ಮಾಡಬೇಕು, ಸ್ಪೀಡ್ ಫೈಂಡ್ ಮಾಡಬೇಕು. ಸ್ಪೀಡ್ ಅಗೇನ್ ವೆರಿ ಈಸಿ. ಯಾಕೆ ಸರ್? 30 ಡಿಗ್ರಿ ಇದೆ, ಸೇಮ್ ಟ್ರಯಾಂಗಲಲ್ಲಿ ಐ ನೀಡ್ ಟು ಫೈಂಡ್ ವಾಟ್ ಇಸ್ ಎ ಬಿ. ಎ ಬಿ ಫೈಂಡ್ ಮಾಡಿದ್ರೆ, ಡಿಸ್ಟೆನ್ಸ್ ಫೈಂಡ್ ಮಾಡಿದ್ರೆ ಆಗಲೇ ಏನು ಗೊತ್ತು, ಎಲ್ಲಿದೆ? 10 ಸೆಕೆಂಡ್ಸ್ ಟೈಮ್ ಗೊತ್ತು. ಡಿಸ್ಟೆನ್ಸ್ ಫೈಂಡ್ ಮಾಡಿದ್ರೆ ಸ್ಪೀಡ್ ಬರುತ್ತೆ. ಸೊ ಇಲ್ಲೇ ಇದೇ ಟ್ರಯಾಂಗಲಲ್ಲಿ ಎ ಬಿ ಬೇಕು ನನಗೆ. ಸೊ ಎ ಬಿ ಬೇಕು ಅಂದಾಗ ಎ ಬಿ ಸೈನೋ ಕಾಸೋ ಏನು ತೊಗೊತೀರೋ ತೊಗೊಳ್ರಿ. 30 ಡಿಗ್ರಿ ಇದೆ, ಸೊ ಸೈನ್ ತೊಗೊತೀನಿ. 60 ಡಿಗ್ರಿ ಇದ್ದರೆ ಕಾಸ್, ಬಿಕಾಸ್ ಕಾಸ್ 60 1/2. ಸೊ ಸೈನ್ 30
ಆ್ಯಂಡ್ ಅಗೇನ್ ಹೈಪೋಟೇನಿಯಸ್ ಬೇಕು, ಅಡ್ಜಸೆಂಟ್ ಬೇಕು, ಅದು ಇಂಪಾರ್ಟೆಂಟು. ಬಟ್ ಇಲ್ಲಿ ನಾನು ಹೈಪೋಟೇನಿಯಸ್ ಬೇಕು. ಸೊ ಸೈನು ಕಾಸು ಎನಿಥಿಂಗ್, ಸೊ ಬೇಸ್ಡ್ ಆನ್ ದ ವ್ಯಾಲ್ಯೂ 30 ಇತ್ತು ಅಂದರೆ ಸೈನು, 60 ಇತ್ತು ಅಂದರೆ ಕಾಸ್, ಬಿಕಾಸ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಹೈಪೋಟೇನಿಯಸ್. ಸೊ sin 30 is opposite by hypotenuse AB. sin 30 1/2 BC 5 AB ಗೊತ್ತಿಲ್ಲ. ಸೊ ಎ ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ ಎ ಬಿ ಎಷ್ಟು ಬರುತ್ತೆ 10. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸರ್ ಏನು ಲೆಫ್ಟ್ ಸೈಡ್ ಬರೀತೀರ ಅಂದ್ಕೊಳ್ತಿದ್ದೀರಾ. ಸೊ ಓಕೆ ಫೈನ್, ಎ ಬಿ ಇಸ್ ಈಕ್ವಲ್ ಟು 10. ಇನ್ನೇನು ಬೇಕು, ಸ್ಪೀಡ್ ಗೊತ್ತು, ಡಿಸ್ಟೆನ್ಸ್ ಗೊತ್ತಾಯಿತು, ಸಾರಿ ಟೈಮ್ ಗೊತ್ತಾಯಿತು, ಡಿಸ್ಟೆನ್ಸ್ ಗೊತ್ತಾಯಿತು. ಸ್ಪೀಡ್, ವಾಟ್ ಈಸ್ ಸ್ಪೀಡ್? ಹಿಂದೆನೂ ನೋಡಿದ್ವಿ, ಡಿಸ್ಟೆನ್ಸ್ ಬೈ ಟೈಮ್. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟು 10, ಟೈಮ್ ಎಷ್ಟು 10. ಸೊ ಡಿಸ್ಟೆನ್ಸು 10, ಟೈಮು 10. ಸೊ 1 ಬರೆದ್ರಿ, ಮಾರ್ಕ್ಸ್ ಇಲ್ಲ, ಬಿಕಾಸ್ ಯೂನಿಟ್ ಬರೀಬೇಕು. ಮೀಟರ್ ಪರ್ ಟೈಮ್ ಇಸ್ ಇನ್ ಸೆಕೆಂಡ್. ಸೊ 1 ಮೀಟರ್ ಪರ್ ಸೆಕೆಂಡ್ ಬರೋದ್ರಿ ಅಂದರೆ ಮುಗೀತು, ನಂದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮುಗೀತು. ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ, ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಇದೊಂದೇ ಅಲ್ಲ, ಐ ವಿಲ್ ಬಿ ಕಮಿಂಗ್ ಅಪ್ ವಿತ್ ಸಿಮಿಲರ್ ಪ್ರಾಬ್ಲಮ್ಸ್, ಚಿಂತೆ ಮಾಡಬೇಡ್ರಿ, ಐ ಆಮ್ ದೇರ್ ವಿತ್ ಯು. ಓಕೆ, ಸೊ ದಟ್ಸ್ ಇಟ್. ಥ್ಯಾಂಕ್ ಯು, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.